ಹಾಲೆಲೂಯ. ಯೇಸುವಿಗೆ ಸ್ತೋತ್ರ, ಯೇಸುವಿಗೆ ಆರಾಧನೆ, ಯೇಸುವಿಗೆ ಮಹಿಮೆ. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಯೆರೂಸಲೇಮೇ, ನಮ್ಮ ಕಾಲುಗಳು ನಿನ್ನ ಬಾಗಿಲುಗಳಲ್ಲಿ ಸೇರುತ್ತವಲ್ಲ. ಆಮೆನ್. ಈ ದಿವಸವು ದೇವರನ್ನು ಸ್ತುತಿಸಿ ಆರಾಧಿಸುವ ದಿನವಾಗಿದೆ. ಬನ್ನಿರಿ, ದೇವರ ಆಲಯದಲ್ಲಿ ಕೀರ್ತನೆಗಾರನು ಹೇಳಿದಂತೆ ಆರಾಧಿಸಿ ಅವರನ್ನು ಘನಪಡಿಸುವ, ಮಹಿಮೆಪಡಿಸುವ ಮತ್ತು ಆಶೀರ್ವಾದ ಭರಿತರಾಗೋಣ ಯೇಸುವಿನ ನಾಮದಲ್ಲಿ. ಯೇಸುವಿಗೆ ಸ್ತೋತ್ರ. ಹಾಲೆಲೂಯ. ಯೆಹೋವನಿಗೆ ಸ್ತೋತ್ರ. ದೇವರನ್ನು ಆತನ ಪರಿಶುದ್ಧ ಆಲಯದಲ್ಲಿ ಸ್ತುತಿಸಿರಿ. ಆತನ ಶಕ್ತಿ ಪ್ರದರ್ಶಕವಾದ ಆಕಾಶ ಮಂಡಲದಲ್ಲಿ ಆತನನ್ನು ಸ್ತುತಿಸಿರಿ. ಆತನ ಮಹತ್ಕಾರ್ಯಗಳಿಗಾಗಿ ಆತನನ್ನು ಸ್ತುತಿಸಿರಿ. ಆತನ ಮಹಾಪ್ರಭಾವಕ್ಕೆ ಸರಿಯಾಗಿ ಆತನನ್ನು ಸ್ತುತಿಸಿರಿ. ಕೊಂಬೂದುತ್ತಾ ಆತನನ್ನು ಸ್ತುತಿಸಿರಿ. ಸ್ವರಮಂಡಲ ಕಿನ್ನರಿಗಳಿಂದ ಆತನನ್ನು ಸ್ತುತಿಸಿರಿ. ದಮ್ಮಡಿಯನ್ನು ಬಡಿಯುತ್ತಾ ಕುಣಿಯುತ್ತಾ ಆತನನ್ನು ಸ್ತುತಿಸಿರಿ. ತಂತಿ ವಾದ್ಯಗಳಿಂದಲೂ ಕೊಳಲುಗಳಿಂದಲೂ ಆತನನ್ನು ಸ್ತುತಿಸಿರಿ. ತಾಳದಿಂದ ಆತನನ್ನು ಸ್ತುತಿಸಿರಿ. ಶ್ವಾಸವಿರುವ ಎಲ್ಲವೂ ಯೆಹೋವನನ್ನು ಸ್ತುತಿಸಲಿ. ಯೇಸುವಿಗೆ ಸ್ತೋತ್ರ. ಆಮೆನ್. ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣದಾತ, ನೀ ನನ್ನ ದೇವಾ. ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣದಾತ, ನೀ ನನ್ನ ದೇವಾ. ಆರಾಧಿಸುವೆವು ಪೂರ್ಣ ಹೃದಯದಿಂದ, ಆರಿಸಿ ನಿನ್ಮುಖ ಜೀವಮಾನವೆಲ್ಲ. ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ನಾ. ಆರಾಧಿಸುವೆವು ಪೂರ್ಣ ಹೃದಯದಿಂದ, ಆರಿಸಿ ನಿನ್ಮುಖ ಜೀವಮಾನವೆಲ್ಲ. ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ನಾ. ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ನಿನ್ನ ರಕ್ಷಕನು, ನೀ ನನ್ನ ರಕ್ಷಕನು, ನೀ ನನ್ನ ವೈದ್ಯನು, ನೀ ನನ್ನ ಸಂತೃಪ್ತಿಯು, ನೀ ನನ್ನ ದೇವಾ. ನೀ ನನ್ನ ರಕ್ಷಕನು, ನೀ ನನ್ನ ರಕ್ಷಕನು, ನೀ ನನ್ನ ವೈದ್ಯನು, ನೀ ನನ್ನ ಸಂತೃಪ್ತಿಯು,
ನಂದೇವಾ ಆರಾಧಿಸುವೆವು ಪೂರ್ಣಹೃದಯದಿಂದ ಆರಿಸಿ ನಿನ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೆ ಸರ್ವವೆಂದು ದಾಸನು ಆರಾಧಿಸುವೆವು ಪೂರ್ಣಹೃದಯದಿಂದ ಆರಿಸಿ ನಿನ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೆ ಸರ್ವವೆಂದು ದಾಸನು ದಾಸನು ದೇವಾ ದಾಸನು ದೇವಾ ದಾಸನು ದೇವಾ ದಾಸನು 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 ದೇವಾ ದಾಸನು ದೇವಾ ದಾಸನು ದೇವಾ ದಾಸನು ನನ್ನ ಪಾಲಕನು ನೀ ನನ್ನ ಪಾಲಕನು ನೀ ನನ್ನ ಆಶ್ವಾಸನೆ ನೀ ನನ್ನ ಸಂತೃಪ್ತಿಯು ನೀ ನಂದೇವಾ ನೀ ನನ್ನ ಪಾಲಕನು ನೀ ನನ್ನ ಪಾಲಕನು ನೀ ನನ್ನ ಆಶ್ವಾಸನೆ ನೀ ನನ್ನ ಸಂತೃಪ್ತಿಯು ನೀ ನಂದೇವಾ ಆರಾಧಿಸುವೆವು ಪೂರ್ಣಹೃದಯದಿಂದ ಆರಿಸಿ ನಿನ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೆ ಸರ್ವವೆಂದು ದಾಸನು ಆರಾಧಿಸುವೆವು ಪೂರ್ಣಹೃದಯದಿಂದ ಆರಿಸಿ ನಿನ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೆ ಸರ್ವವೆಂದು ದಾಸನು 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 ದೇವಾ ದಾಸನು ದೇವಾ ದಾಸನು ದೇವಾ ದಾಸನು 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 ದೇವಾ ದಾಸನು ದೇವಾ ದಾಸನು ದೇವಾ ದಾಸನು ಸನು ದೇವಾ ದಾಸನು ದೇವಾ ದಾಸನು ದೇವಾ ದಾಸನು ಹಲ್ಲೆಲೂಯಾ ಯೇಸುವೇ ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಯೇಸುವೇ ನಿಮಗೆ ಸ್ತೋತ್ರ ಹಾಲೆಲೂಯ ಯೇಸುವೇ ಸ್ತೋತ್ರ ಯೇಸುವೇ ಆರಾಧನೆ ಮಹಿಮೆ ಆಮೆನ್. ಯೇಸು ಒಳ್ಳೆಯವನು. ಹಾಲೆಲೂಯ. ಈಗ ದೇವರ ವಾಕ್ಯವನ್ನು ಕೇಳುವ. ಕೀರ್ತನೆ 122 ವಾಕ್ಯ 1 ಮತ್ತು 2. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಯೆರೂಸಲೇಮೇ, ನಮ್ಮ ಕಾಲುಗಳು
ನಿನ್ನ ಬಾಗಿಲುಗಳಲ್ಲಿ ಸೇರಿರ್ತಾವಲ್ಲ. ಹಾಲೆಲೂಯ. ದೇವರ ವಾಕ್ಯವು ಹೇಳುತ್ತದೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಯೆರೂಸಲೇಮೇ, ನನ್ನ ಕಾಲುಗಳು ನಿನ್ನ ಬಾಗಿಲುಗಳಲ್ಲಿ ಸೇರಿರುತ್ತವಲ್ಲ. ಹಾಲೆಲೂಯ. ಹೌದು, ನನಗೆ ಸಂತೋಷವಾಯಿತು. ಜನರು ನನ್ನನ್ನು ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಕರೆದಾಗ. ನಿಮ್ಮಲ್ಲಿ ಯಾರೆಲ್ಲ ಆ ಸಂತೋಷವನ್ನು ಅನುಭವಿಸ್ತೀರಿ? ಯೆಹೋವನ ಮಂದಿರಕ್ಕೆ ಬರುವಾಗ ಅಥವಾ ಆದಿತ್ಯವಾರದ ಒಂದು ಕರ್ತವ್ಯ ದೇವರ ಆರಾಧನೆಗೆ ಬರುವುದೆಂದು ಬರುತ್ತೀರಿ. ಆಮೇನ್. ಆದರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನನಗೆ ಸಂತೋಷವಾಯಿತು, ನನ್ನನ್ನು ದೇವರ ಮಂದಿರಕ್ಕೆ ಹೋಗೋಣ ಬಾ ಎಂದು ಕರೆದಾಗ. ಆಮೇನ್. ಹಾಗೆ ಎರಡನೇ ವಾಕ್ಯ ಹೇಳುತ್ತದೆ, ಯೆರೂಸಲೇಮೇ, ನಮ್ಮ ಕಾಲುಗಳು ನಿನ್ನ ಬಾಗಿಲುಗಳಲ್ಲಿ ಸೇರಿರುತ್ತವಲ್ಲ. ಹಾಲೆಲೂಯ. ಇಲ್ಲಿ ಯಾರೆಲ್ಲ ನಿಮ್ಮ ಕಾಲುಗಳು ಬಾಗಿಲಿನ ಹಿಂದೆ ಸಿಲುಕಿಕೊಂಡಿವೆ ಎಂಬ ಅನುಭವದಲ್ಲಿದ್ದೀರಿ? ಆ ಆರಾಧನೆಯ ಸ್ಥಳಕ್ಕೆ ಹೋಗಲು ನಿಮ್ಮ ಪಾದಗಳು ಬಾಗಿಲಿನ ಹಿಂದೆ ಅಥವಾ ನಮ್ಮ ಪಾದಗಳು ನಮ್ಮ ದ್ವಾರದ ಒಳಗೆ. ಹೌದು, ಯಾವುದೇ ಭದ್ರವಾದ ಪಟ್ಟಣಕ್ಕೆ ಒಂದು ಭದ್ರಕೋಟೆ ಮತ್ತು ಅವುಗಳಿಗೆ ದ್ವಾರಗಳಿರುತ್ತವೆ, ಸರಿಯಲ್ಲವೇ? ಹೌದು. ಯಾವುದೇ ಹಳೆಯ ಕಾಲದ ನಗರಗಳನ್ನು ನೋಡಿರಿ, ಅದಾಗಿರಬಹುದು ಯೆರೂಸಲೇಮ್ ಅಥವಾ ಬೇರೆ ಯಾವುದೇ ನಗರಗಳನ್ನು ನೋಡಿರಿ, ಅದು ಆರಾಧನೆಯ ನಗರ ಆಗಿರಬಹುದು ಅಥವಾ ಪಾಪದ ನಗರವಾಗಿರಬಹುದು. ಯೆರಿಕೋ ಪಟ್ಟಣ ನೋಡಿರಿ, ಅದು ಚೆನ್ನಾಗಿ ಭದ್ರಪಡಿಸಿದ ನಗರ, ಅದಕ್ಕೆ ಅವುಗಳದೇ ದ್ವಾರಗಳಿವೆ, ಅದರದೇ ಗೋಡೆಗಳಿವೆ. ಹೌದು, ಯೆರೂಸಲೇಮ್ ಸಹ ಅದರದೇ ದ್ವಾರಗಳನ್ನು ಮತ್ತು ಗೋಡೆಗಳನ್ನು ಹೊಂದಿದೆ. ಅದು ಆರಾಧನೆಯ ನಗರ ಅಥವಾ ಪಾಪದ ನಗರ, ಅವು ಯಾವುದು ಎಂದು ಲೆಕ್ಕಿಸದೆ ಪ್ರತಿಯೊಂದು ದ್ವಾರಗಳನ್ನು ಗೋಡೆಗಳನ್ನು ಹೊಂದಿವೆ. ಆಮೇನ್. ದೇವರ ವಾಕ್ಯ ಹೇಳುತ್ತದೆ, ಆ ಬಾಗಿಲುಗಳ ಹಿಂದೆ ಸಿಕ್ಕಿಕೊಂಡಿರುವಾಗ ಅನೇಕ ಸಲ ಭದ್ರಕೋಟೆಗಳು, ದಾವೀದನು ಕಟ್ಟಿದ ಭದ್ರಕೋಟೆಗಳು, ಅವುಗಳು ಆಶ್ರಯ ಸ್ಥಳಗಳು, ಅಡಗಿರಲು ಇರುವ ಸ್ಥಳಗಳು, ಭದ್ರಕೋಟೆಗಳು. ಜನರ ಹೃದಯದಲ್ಲಿ ಮತ್ತು ಮನಸ್ಸುಗಳಲ್ಲಿ ಸಹ ಭದ್ರಕೋಟೆಗಳಿರುತ್ತವೆ ಮತ್ತು ಅನೇಕ ಸಲ ಜನರು ಆ ಭದ್ರಕೋಟೆಯ ಒಳಗೆ ಅಥವಾ ಅವುಗಳ ಬಾಗಿಲಿನ ಹಿಂದೆ ಇರುತ್ತಾರೆ. ಹಾಗಾದರೆ ಈ ಭದ್ರಕೋಟೆಗಳು ಯಾವುವು? ಅವುಗಳು ನಮ್ಮ ನಂಬಿಕೆಯ ರೀತಿ, ಒಂದು ತಪ್ಪು ತಿಳುವಳಿಕೆ ಅಥವಾ ಒಂದು ತಿರುಚಿಕೊಂಡ ಮಾದರಿಗಳು, ತಿರುಚಿಗೊಂಡ ತಿಳುವಳಿಕೆಯ ಸಂಗತಿಗಳು, ಇವುಗಳಲ್ಲಿ ಯಾವುದಾದರೂ ಭದ್ರಕೋಟೆಗಳಾಗಿವೆ. ಹೌದು, ಅದೊಂದು ತಪ್ಪು ತಿಳುವಳಿಕೆ ಆಗಿರಬಹುದು, ತಿರುಚಿಕೊಂಡ ಸಂಗತಿಗಳು, ತಪ್ಪು ವಿಶ್ವಾಸದ ವಿಷಯಗಳು, ವ್ಯವಸ್ಥೆಗಳು, ಯಾವುದು ಭದ್ರಕೋಟೆಗಳಾಗಿರಬಹುದು. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಜನರು ಹೇಳುತ್ತಾರೆ, ನಮ್ಮ ಕಾಲುಗಳು ಬಾಗಿಲಿನ ಹಿಂದೆ ಅಥವಾ ಬಾಗಿಲಿನ ಒಳಗೆ. ಕೆಲವು ನಿಶ್ಚಿತ ಬಾಗಿಲುಗಳ ಹಿಂದಿನಿಂದ ಹೊರಬರಲಾಗದಂಥ ಸ್ಥಿತಿ. ಹೌದು, ಆಮೇನ್. ಯಾವಾಗಲೂ ನೋಡಿ, ಯಾವುದೇ ಪಟ್ಟಣಗಳನ್ನು ನೋಡಿ, ವೈರಿಯು ದಾಳಿ ಮಾಡಲು ಬರುವುದು ದ್ವಾರಗಳ ಹತ್ತಿರ. ನೆಹೆಮ್ಯ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ,
ಹೇಗೆ ಆ ಎಲ್ಲ ಬಾಗಿಲುಗಳು ಸುಟ್ಟು ಹೋಗಿದ್ದವು ಅಥವಾ ಮುರಿದು ಬಿದ್ದಿದ್ದವು. ಆಮೇನ್. ಒಬ್ಬ ಮನುಷ್ಯನನ್ನು ನೋಡಿ 1 ಕೊರಿಂಥಿಯರಿಗೆ 3ನೇ ಅಧ್ಯಾಯ 16ನೇ ವಾಕ್ಯ ಮತ್ತು 6ನೇ ಅಧ್ಯಾಯ 19ನೇ ವಾಕ್ಯ, ಇಲ್ಲಿ ಎರಡೂ ಕಡೆ ದೇವರ ವಾಕ್ಯ ಹೇಳುತ್ತದೆ, ನೀವು ಜೀವಂತ ದೇವರ ಆಲಯವಾಗಿದ್ದೀರೆಂದು. ಹೌದು, ನೀವು ದೇವರ ಆಲಯ. ಆಮೇನ್. ಅಪೊಸ್ತಲ ಕೃತ್ಯಗಳು ಅಧ್ಯಾಯ 3 ವಾಕ್ಯ 2. ಅಲ್ಲಿ ಹುಟ್ಟು ಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಕೆಲವರು ಹೊತ್ತುಕೊಂಡು ಬಂದರು. ದೇವಾಲಯದೊಳಗೆ ಹೋಗುವುದರಿಂದ ಭಿಕ್ಷೆ ಬೇಡುವುದಕ್ಕಾಗಿ ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ಅವನನ್ನು ಪ್ರತಿದಿನ ಕೂರಿಸುತ್ತಿದ್ದರು. ಹೌದು, ಇದು ಹೇಳುತ್ತದೆ ದೇವಾಲಯದ ಸುಂದರ ದ್ವಾರ. ದೇವಾಲಯದ ಸುಂದರ ದ್ವಾರ. ಯೆರೂಸಲೇಮಿನಲ್ಲಿರುವ ದೇವಾಲಯಕ್ಕೆ ಬಾಗಿಲುಗಳಿದ್ದವು. 1 ದ್ವಾರ ಅಲ್ಲ, ಅದಕ್ಕೆ 12 ದ್ವಾರಗಳಿದ್ದವು. ಹೌದು, ಈಗ ನನ್ನ ಮತ್ತು ನಿಮ್ಮ ಜೀವನವನ್ನು ನೋಡುವ. ನಮ್ಮನ್ನು ದೇವಾಲಯವೆಂದು ಕರೆಯುತ್ತಾರೆ. ಹೌದು, ನಮ್ಮ ಆತ್ಮಕ್ಕೆ ಬಾಗಿಲುಗಳಿವೆ. ಅದೇ ರೀತಿ ನಮ್ಮ ಅಂತರಾತ್ಮಕ್ಕೂ ಬಾಗಿಲುಗಳಿವೆ. ನಿಮ್ಮ ಆತ್ಮಕ್ಕೆ ಬಾಗಿಲುಗಳಿವೆ. ಅದರಲ್ಲಿ ಒಂದು ನಮ್ಮ ಕಣ್ಣು. ಹೌದು, ನೀವು ಏನನ್ನು ನೋಡುತ್ತೀರಿ? ಕಣ್ಣುಗಳು ವಿಷಯಗಳನ್ನು ನೋಡಲು ತೆರೆಯಲ್ಪಡುತ್ತವೆ. ನೀವು ಕೇಳುತ್ತೀರಿ, ಅದೊಂದು ಬಾಗಿಲಾಗಿದೆ. ಹೌದು, ಬಾಗಿಲು ಅಂದರೆ ನೀವು ಪ್ರವೇಶಿಸಲು ಉಪಯೋಗಿಸುವ ಸಾಧನ, ಸರಿಯಲ್ಲವೇ? ನಿಮ್ಮ ಕಣ್ಣುಗಳು ನಿಮಗೆ ಕೆಲವು ವಿಷಯಗಳಿಗೆ ಪ್ರವೇಶಿಸಲು ಸಹಾಯ ಮಾಡುತ್ತವೆ. ಆಮೇನ್. ಕೀರ್ತನೆ 73. ಇಲ್ಲಿ ಕೀರ್ತನಗಾರನು ಹೇಳುತ್ತಾನೆ, ನನ್ನ ಕಾಲುಗಳು ಬಹುತೇಕ ಮುಗ್ಗರಿಸಲು ಸಿದ್ಧವಾಗಿದ್ದವು. ದುಷ್ಟರ ಅಭಿವೃದ್ಧಿಯನ್ನು ನೋಡಿ ಬಹುತೇಕ ನನ್ನ ಪಾದಗಳು ಮುಗ್ಗರಿಸುತ್ತಿದ್ದವು. ಹೇಗೆ ಅವನ ಕಾಲುಗಳು ಮುಗ್ಗರಿಸುತ್ತಿದ್ದವು? ಅವನ ಕಣ್ಣಿನ ದ್ವಾರವು ತೆರೆದಿತ್ತು ಅದನ್ನು ನೋಡಲು. ಹೌದು, ದುಷ್ಟನ ಸೌಭಾಗ್ಯವನ್ನು ನೋಡಲು ಅವನ ಕಣ್ಣು ತೆರೆದಿತ್ತು, ಅಥವಾ ಅವನು ಕಣ್ಣು ತೆರೆದು ಅದನ್ನು ನೋಡಿದ. ದೇವರ ವಾಕ್ಯ ಹೇಳುತ್ತದೆ, ಯಾವಾಗ ಅದನ್ನು ನೋಡಿದನೋ ಬಹುತೇಕ ಅವನ ಪಾದಗಳು ಮುಗ್ಗರಿಸಿದವು. ಹೌದು, ಆದುದರಿಂದ ಈ ಬಾಗಿಲುಗಳು ಜನರ ಜೀವನದಲ್ಲಿ ಕೆಲವು ವಿಷಯಗಳನ್ನು ಮಾಡುತ್ತವೆ. ಹೌದು, ಈ ಬಾಗಿಲುಗಳು ಜನರನ್ನು ಕೆಲವು ಸ್ಥಳಗಳಿಗೆ ಪ್ರವೇಶಿಸುವಂತೆ ಮಾಡುತ್ತವೆ ಮತ್ತು ಆ ಬಾಗಿಲುಗಳು ಕೆಲವು ಸ್ಥಳಗಳಿಂದ ಹೊರಬರುವಂತೆ ಮಾಡುತ್ತವೆ. ಬಾಗಿಲುಗಳು ಪ್ರವೇಶದ ಸ್ಥಳಗಳಾಗಿವೆ. ನೀವು ಯಾವ ನಗರದ ದ್ವಾರಗಳನ್ನು ನೋಡಿದರೂ ಮುಂಜಾನೆಯ ಹೊತ್ತಿಗೆ ಅವುಗಳು ಮುಚ್ಚಲ್ಪಡುತ್ತವೆ. ಹೌದು, ಪತ್ತೆದಾರರನ್ನು ಆಕ್ರಮಣಗಾರರನ್ನು ದೂರವಿಡಲು ದ್ವಾರಗಳನ್ನು ಯಾವಾಗಲೂ ಚೆನ್ನಾಗಿ ಕಾಯುತ್ತಾರೆ. ಆಮೇನ್. ನಾನು ಹೇಳುವುದು ನಿಮಗೆ ಅರ್ಥವಾಗುತ್ತದಲ್ಲವೇ? ಆಮೇನ್. ನೀವು ಎಲ್ಲಿ ನೋಡಿದರೂ ದೊಡ್ಡ ದೊಡ್ಡ ಕಟ್ಟಡಗಳಿಗೆ ದ್ವಾರಗಳಿರುತ್ತವೆ, ದೇವಾಲಯಗಳಿಗೆ ದ್ವಾರಗಳಿರುತ್ತವೆ, ಮನೆಗಳಿಗೆ ದ್ವಾರಗಳಿರುತ್ತವೆ. ಮಾತ್ರವಲ್ಲ, ನಿಮ್ಮ ದೇಹಕ್ಕೂ ದ್ವಾರಗಳಿವೆ. ಆಮೇನ್. ಸರಿಯಲ್ಲವೇ? ನ್ಯಾಯಸ್ಥಾಪಕರು ಅಧ್ಯಾಯ 5 ವಾಕ್ಯ 8. ಜನರು ಅನ್ಯ ದೇವತೆಗಳನ್ನು ಆರಿಸಿಕೊಂಡಿದ್ದರು. ಯುದ್ಧವು ಉರುಬಾಗಿಲವರೆಗೂ ಬಂದಿತ್ತು. ಇಸ್ರಾಯೇಲರ 40,000 ಸೈನಿಕರ ಮಧ್ಯದಲ್ಲಿ ಗುರಾಣಿ ಬಕ್ಕಿಗಳು ಇರಲೇ ಇಲ್ಲ. ಆಮೇನ್. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಅವರು ಅನ್ಯ ದೇವರುಗಳನ್ನು ಆರಿಸಿಕೊಂಡರು.
ದೇವರ ವಾಕ್ಯವು ವಿವರಿಸುತ್ತದೆ, ಹಠಾತ್ತಾಗಿ ದ್ವಾರಗಳ ಹತ್ತಿರ ಯುದ್ಧವು ಆರಂಭವಾಯಿತು. ಹೌದು, ದೇವರ ವಾಕ್ಯ ಹೇಳುತ್ತದೆ, ಅವರು ಅನ್ಯ ದೇವರನ್ನು ಆರಿಸಿದರು. ಅದು ಅವರ ತಪ್ಪು ಆಯ್ಕೆಯಾಗಿತ್ತು. ದೇವರ ವಾಕ್ಯವು ಹೇಳುತ್ತದೆ, ದ್ವಾರದ ಹತ್ತಿರ ಯುದ್ಧವು ಆರಂಭವಾಯಿತು. ಸರಿಯಲ್ಲವೇ? ದೇವರ ವಾಕ್ಯ ಮುಂದುವರಿಸುತ್ತಾ ಹೇಳುತ್ತದೆ, ಅಲ್ಲಿ ಒಬ್ಬನಲ್ಲಿಯೂ ಗುರಾಣಿ ಅಥವಾ ಬರ್ಜಿಗಳಿರಲಿಲ್ಲ. ಹೌದು, ಆದುದರಿಂದ ಯಾವಾಗ ದ್ವಾರಗಳು ತೆರೆದಿರುತ್ತವೆ ಮತ್ತು ದ್ವಾರದ ಬಳಿಯಲ್ಲಿ ಯುದ್ಧವು ನಡೆದರೆ ತುಂಬ ಸಲ ಜನರು ರಕ್ಷಣೆ ಇಲ್ಲದೆ ಇರುತ್ತಾರೆ. ಅವರಲ್ಲಿ ಗುರಾಣಿಯಾಗಲಿ ಬರ್ಜಿಯಾಗಲಿ ಇರುವುದಿಲ್ಲ. ಅವರಲ್ಲಿ ದಾಳಿ ಮಾಡಲು ಏನೂ ಇರುವುದಿಲ್ಲ. ಅವರಲ್ಲಿ ರಕ್ಷಿಸಲು ಗುರಾಣಿ ಇಲ್ಲ, ದಾಳಿ ಮಾಡಲು ಬರ್ಜಿನೂ ಇಲ್ಲ. ಅನೇಕ ಸಲ ನಾವು ಅರಿವಿಲ್ಲದೆ ಬಾಗಿಲುಗಳನ್ನು ತೆರೆದಿಡುತ್ತೇವೆ ಶತ್ರುವಿಗೆ, ಮತ್ತು ನಾವು ರಕ್ಷಣೆ ಇಲ್ಲದೆ ಇರುತ್ತೇವೆ. ಗುರಾಣಿಯು ಬರ್ಜಿಯು ನಮ್ಮಲ್ಲಿ ಇರುವುದಿಲ್ಲ. ನಮಗೆ ಅರಿವಿಲ್ಲದಂತೆ ನಾವು ಬಾಗಿಲುಗಳನ್ನು ತೆರೆದಿಡುತ್ತೇವೆ. ಹೌದು, ಕೀರ್ತನೆ 73ರಲ್ಲಿ ಕೀರ್ತನೆಗಾರ ಹೇಳುತ್ತಾನೆ, ನಾನು ಪ್ರಪಂಚವನ್ನು ನೋಡಿದಾಗ, ನಾನು ದುಷ್ಟನ ಅಭಿವೃದ್ಧಿಯನ್ನು ನೋಡಿದಾಗ ನನ್ನ ಪಾದಗಳು ಮುಗ್ಗರಿಸಿದವು. ಹೌದು, ಕಣ್ಣಿನ ಬಾಗಿಲು ಅವನಲ್ಲಿ ಆ ವಿಷಯವನ್ನು ಮಾಡಿತು. ಯಾವಾಗ ಅವನು ಪ್ರಪಂಚವನ್ನು ನೋಡಿದನು ಮತ್ತು ಅದನ್ನು ಎವೆಯಿಕ್ಕದೆ ನೋಡಿದಾಗ, ಹೌದು, ಅವನ ದೃಷ್ಟಿಯು ಅವನಲ್ಲಿ ಈ ಕೆಲಸವನ್ನು ಮಾಡಿತು ಮತ್ತು ಅವನ ಪಾದಗಳು ಮುಗ್ಗರಿಸಿದವು. ಆಮೆನ್. ಯಾಕೆಂದರೆ ಅವನಲ್ಲಿ ರಕ್ಷಣೆಗೆ ಗುರಾಣಿ ಅಥವಾ ಬರ್ಜಿ ಇರಲಿಲ್ಲ. ಮಾತ್ರವಲ್ಲ, ಅವನಿಗೆ ಅದರ ಅರಿವಿರಲಿಲ್ಲ. ಆಮೆನ್. ಹೌದು, ಶತ್ರುವು ಆ ಸಮಯದ ಲಾಭ ಪಡೆದು ಆ ಬಾಗಿಲಿನ ಮುಖಾಂತರ ಪ್ರವೇಶಿಸ್ತಾನೆ. ಹೇಗೆಂದರೆ ಆ ಬಾಗಿಲನ್ನು ಸರಿಯಾಗಿ ಕಾಪಾಡಿರಲಿಲ್ಲ. ಅಪೊಸ್ತಲರ ಕೃತ್ಯ ಅಧ್ಯಾಯ 3ರಲ್ಲಿ ಹೇಳಿದ್ದ ಸುಂದರ ದ್ವಾರವನ್ನು ಇತಿಹಾಸಗಾರ ಹೇಳುತ್ತಾನೆ, ಅದನ್ನು ಕಂಚಿನಿಂದ ತಯಾರಿಸಿದ್ದರು ಮತ್ತು ಆ ಬಾಗಿಲನ್ನು ತೆರೆಯಲು ಮತ್ತು ಮುಚ್ಚಲು 20 ಜನರು ಬೇಕಾಗಿದ್ದರು. ಹಾಗೆ ಅದನ್ನು ತಯಾರಿಸಿದ್ದರು. ಅಷ್ಟು ಬಲಯುತವಾಗಿ ಪ್ರತಿಯೊಂದು ಭದ್ರ ಕೋಟೆಗಳನ್ನು ತುಂಬ ಬಲಯುತವಾಗಿ ಕಟ್ಟುತ್ತಾರೆ, ಯಾಕೆಂದರೆ ಅವುಗಳನ್ನು ರಕ್ಷಿಸಲು. ಆದರೆ ಆ ಕೋಟೆಯು ಎಷ್ಟು ಬಲಯುತವಾಗಿ ಕಟ್ಟಿದರೂ ಅದರ ಬಾಗಿಲುಗಳು ತೆರೆದಿದ್ದರೆ ಅದು ಶತ್ರುಗಳಿಗೆ ಪ್ರವೇಶಿಸಲು ಆಹ್ವಾನವನ್ನು ನೀಡಿದಂತಾಗುತ್ತದೆ, ಒಳಗೆ ಪ್ರವೇಶಿಸಲು ಮತ್ತು ಹೊರಬರಲು. ಆಮೆನ್. ಅಪೊಸ್ತಲರ ಕೃತ್ಯ ಅಧ್ಯಾಯ 14 ವಾಕ್ಯ 13. ಊರ ಮುಂದಿದ್ದ ದೇವೂಸ್ ದೇವರ ಗುಡಿಯ ಪೂಜಾರಿಯು ಎತ್ತುಗಳನ್ನು, ಹೂವಿನ ಹಾರಗಳನ್ನು ಊರ ಬಾಗಿಲಿನ ಹತ್ತಿರಕ್ಕೆ ತಂದು ಜನರೊಂದಿಗೆ ಅವರಿಗೆ ಬಲಿ ಕೊಡಬೇಕೆಂದಿದ್ದನು. ಸರಿ, ಅದರ ಮುಂಚಿನ ವಾಕ್ಯವನ್ನು ಓದುವ. ಅದು ಹೇಳುತ್ತದೆ, ಬಾರ್ನಬನನ್ನು ದೇವೂಸ್ ದೇವರೆಂತಲೂ ಪೌಲನು ಪ್ರಮುಖ ಭಾಷಣಕಾರನಾದ್ದರಿಂದ ಅವನನ್ನು ಹೆರ್ಮೆ ದೇವರೆಂತಲೂ ಅಂದುಕೊಂಡರು. ಪೌಲನು ಮತ್ತು ಬಾರ್ನಬನು ಅವರು ಒಂದು ಪಟ್ಟಣದೊಳಗೆ ಹೋಗುತ್ತಾರೆ. ಆ ಪಟ್ಟಣದ ದ್ವಾರದ ಹತ್ತಿರ ಊರ ಮುಂದಿದ್ದ ದೇವೂಸ್ ದೇವರ ಗುಡಿಯ ಪೂಜಾರಿಯು ಎತ್ತುಗಳನ್ನು, ಹೂವಿನ ಹಾರಗಳನ್ನು ಊರ ಬಾಗಿಲಿನ ಹತ್ತಿರಕ್ಕೆ ತಂದು ಜನರೊಂದಿಗೆ ಅವರಿಗೆ ಬಲಿ ಕೊಡಬೇಕೆಂದಿದ್ದನು. ಹೌದು, ದೇವೂಸ್ ದೇವರ ದೇವಸ್ಥಾನದ ಪೂಜಾರಿಯು ಊರ ಬಾಗಿಲಿನ ಹತ್ತಿರಕ್ಕೆ ಎತ್ತುಗಳನ್ನು, ಹೂವಿನ ಹಾರಗಳನ್ನು ತಂದು ಅವರಿಗೆ ಬಲಿ ಕೊಡಬೇಕೆಂದಿದ್ದರು. ಯಾವಾಗಲೂ ಊರ ಬಾಗಿಲುಗಳು ಬಲಿದಾನವನ್ನು ಕೊಡುವ
ಆರಾಧಿಸುವ ಸ್ಥಳಗಳಾಗಿದ್ದವು. ಯಾವುದೇ ಬಲಿದಾನವು ಊರ ಬಾಗಿಲಿನ ಪಕ್ಕದಲ್ಲೇ ಮಾಡುತ್ತಿದ್ದರು. ಬಲಿದಾನವನ್ನು ಅರ್ಪಿಸುವ ಸ್ಥಳಗಳು. ಮೂರ್ತಿ ಪೂಜೆಯನ್ನು ಮಾಡುವವರು ತಮ್ಮ ಬಲಿದಾನವನ್ನು ಊರ ಬಾಗಿಲಿನ ಪಕ್ಕದಲ್ಲೇ ಮಾಡುತ್ತಿದ್ದರು. ಆಮೇನ್. ಎಜೇಕಿಯೇಲನು ಅಧ್ಯಾಯ 21 ವಾಕ್ಯ 22. ಯೆರೂಸಲೇಮಿನ ಗುರುತಿನ ಬಾಣವು ಅವನ ಬಲಗೈಗೆ ಸಿಕ್ಕಿದೆ. ಅಲ್ಲಿ ಅವನು ಚಿತ್ತವನ್ನು ಭೇದಿಸುವ ಆಯುಧಗಳನ್ನು ನಿಲ್ಲಿಸಿ ಬಾಯಿದೆರೆದು ಸಂವಾರ ಧ್ವನಿಗೈದು ಕೂಗಿ ಬಾಗಿಲುಗಳ ಎದುರಾಗಿ ಚಿತ್ತಭೇದಕ ಯಂತ್ರಗಳನ್ನು ನಿಲ್ಲಿಸಿ ಒಡ್ಡು ಕಟ್ಟಬೇಕೆಂದು ಅದರಿಂದ ಸೂಚನೆಯಾಯಿತು. ಆಮೇನ್. ಹೌದು, ಆ ಸ್ಥಳಗಳನ್ನು ಶಕುನ ಹೇಳಲು ಮತ್ತು ಟಗರುಗಳ ಬಲಿದಾನವನ್ನು ಕೊಡಲು ಉಪಯೋಗಿಸುತ್ತಿದ್ದರು. ಅನೇಕ ಸಲ ಜನರು ಭದ್ರಕೋಟೆಗಳನ್ನು ತಮ್ಮ ಆತ್ಮದಲ್ಲಿ ಅನುಭವಿಸುತ್ತಾರೆ. ಅವುಗಳನ್ನು ಅವರು ತಮ್ಮ ಜೀವನದ ಅನುಭವಗಳಿಂದ ಪಡೆದದ್ದು. ನೋವಿನ ಕಾರಣ, ನಿರಾಶೆಯ ಕಾರಣ, ಭಯದ ಕಾರಣ ಮತ್ತು ತಮ್ಮ ಜೀವನದಲ್ಲಿ ತಾವು ಎದುರಿಸಿದ ಸಂಗತಿಗಳಿಂದ ಜನರು ಭದ್ರಕೋಟೆಗಳನ್ನು ಹೊಂದಿದ್ದಾರೆ. ಹೇಗೆ ಒಂದು ನಗರವನ್ನು ಕಟ್ಟಿ ಅದಕ್ಕೆ ದ್ವಾರಗಳನ್ನು ಇಡುತ್ತಾರೆ, ಅದೇ ರೀತಿ ನಿಮ್ಮ ಕಣ್ಣುಗಳು, ಕಿವಿಗಳು ದ್ವಾರಗಳಾಗಿವೆ. ಹಾಗೂ ಅದೇ ರೀತಿ ಮನುಷ್ಯನ ಮನಸ್ಸಿನಲ್ಲಿ ಭದ್ರಕೋಟೆಗಳನ್ನು ಕಟ್ಟಿಕೊಂಡಿದ್ದಾನೆ. ಈ ಭದ್ರಕೋಟೆಗಳು ಸರಿಯಾಗಿ ಭದ್ರಪಡಿಸಿವೆ. ಅವರ ನಂಬಿಕೆಯ ವ್ಯವಸ್ಥೆಯಿಂದ ರಚಿಸಿದವುಗಳು. ಅವರ ಜೀವನದ ಅನುಭವವಾದ ನೋವುಗಳು, ಭಯ, ತಪ್ಪು ತಿಳುವಳಿಕೆ, ತಪ್ಪು ನಂಬಿಕೆಗಳಿಂದ ಮನುಷ್ಯನ ಮನಸ್ಸಲ್ಲಿ ಭದ್ರಕೋಟೆಗಳು ಸ್ಥಾಪಿಸಲ್ಪಟ್ಟಿವೆ. ಇದು ನಿಮ್ಮ ಹೃದಯವು ದೇವರ ವಾಕ್ಯದ ಪ್ರಕಾರ ದೇವರ ಹೃದಯವನ್ನು ತಿಳಿಯಲು, ದೇವರ ಸ್ವಭಾವವನ್ನು ಅರಿಯಲು, ಸರಿಯಾದ ರೀತಿಯಲ್ಲಿ ದೇವರ ವಾಕ್ಯವನ್ನು ಅರಿತುಕೊಳ್ಳಲು ನಮ್ಮಲ್ಲಿ ಪರಿಣಾಮವನ್ನು ಬೀರುತ್ತವೆ. ಮತ್ತು ಇವುಗಳು ಎಷ್ಟು ಪ್ರಬಲವಾಗಿವೆ ಎಂದರೆ ದೇವರ ವಾಕ್ಯವು ನಿಮ್ಮ ಹೃದಯವನ್ನು ಹೊಕ್ಕಲು ಅಡ್ಡಪಡಿಸುತ್ತವೆ. ಇವುಗಳು ದೇವರ ವಾಕ್ಯವನ್ನು ನಿರಾಕರಿಸುತ್ತವೆ, ಏಕೆಂದರೆ ಹೃದಯದ ಬಾಗಿಲುಗಳು ಮುಚ್ಚಲ್ಪಟ್ಟಿವೆ. ನಾವು ಈಗ ಕೇಳಿದೆವು. ಕೀರ್ತನೆ 122. ಜನರು ಬಾಗಿಲಿನ ಹಿಂದೆ ಇದ್ದಾರೆ. ನನಗೆ ಸಂತೋಷವಾಯಿತು ದೇವರ ಮಂದಿರಕ್ಕೆ ಹೋಗುವ ಎಂದು ಹೇಳುವಾಗ. ಆದರೆ ನಂತರ ಅವರು ತಿಳಿದುಕೊಂಡರು, ಅವರು ಬಾಗಿಲಿನ ಒಳಗೆ ಬಂಧಿತರಾಗಿದ್ದಾರೆಂದು. ಸರಿಯಲ್ಲವೇ? ಹೌದು, ಅವರು ದ್ವಾರಗಳ ಹಿಂದೆ ಸಿಲುಕಿಕೊಂಡಿದ್ದಾರೆ. ಅವರ ಪಾದಗಳು ಬಾಗಿಲಿನ ಒಳಗೆ ಇವೆ. ಅವರಿಗೆ ಆರಾಧನೆಯ ಸ್ಥಳಕ್ಕೆ ಹೋಗಲು ಬೇಕು. ಆರಾಧನೆಗೆ ದೇವರ ಮಂದಿರಕ್ಕೆ ಹೋಗಲು ಬೇಕು. ಆದರೆ ಅವರಿಗೆ ಹೋಗಲು ಅಸಾಧ್ಯವಾಗಿದೆ, ಯಾಕೆಂದರೆ ಅವರ ಪಾದಗಳು ಬಾಗಿಲಿನ ಒಳಗೆ ಇವೆ. ಅನೇಕ ಸಲ ಜನರಿಗೆ ದೇವರ ಕೆಲಸಕ್ಕೆ ಹೆಜ್ಜೆ ಇಡಲು ಅಸಾಧ್ಯವಾಗುತ್ತದೆ ಮತ್ತು ದೇವರ ಬಗೆಗಿನ ಅವರ ತಿಳುವಳಿಕೆಯ ಮೇಲೆ ಪರಿಣಾಮ ಬೀರುತ್ತದೆ, ಯಾಕೆಂದರೆ ಅವರ ಮನಸ್ಸಲ್ಲಿ ಸ್ಥಾಪಿಸಲ್ಪಟ್ಟ ಭದ್ರಕೋಟೆಗಳಿಂದ. ಹೌದು, ಜನರ ಮನಸ್ಸಲ್ಲಿ ಕಟ್ಟಲ್ಪಟ್ಟ ಆ ಭದ್ರಕೋಟೆಗಳಿಂದ ಅವರು ದೇವರ ಆಶೀರ್ವಾದಗಳಿಗೆ ಪ್ರವೇಶಿಸಲು ಅಡ್ಡಿಯಾಗುತ್ತದೆ. ಹೌದು, ದೇವರ ವಾಕ್ಯದಂತೆ ಜೀವಿಸಲು, ನಡೆಯಲು, ದೇವರ ವಾಕ್ಯದಲ್ಲಿದ್ದ ಆಶೀರ್ವಾದಗಳನ್ನು, ದೇವರು ಸಿದ್ಧ ಮಾಡಿಟ್ಟ ಆ ಜಯದ ಜೀವಿತವನ್ನು ಜೀವಿಸಲು, ದೇವರ ವಾಗ್ದಾನದಂತೆ ನಡೆಯಲು ಈ ಭದ್ರಕೋಟೆಗಳು ಅಡ್ಡಿಯನ್ನುಂಟು ಮಾಡುತ್ತವೆ. ಆಮೇನ್. ಸರಿಯಲ್ಲವೇ? ಹಾಲೆಲೂಯ. ರೂತಳು ಅಧ್ಯಾಯ 4 ವಾಕ್ಯ 11. ಅದಕ್ಕೆ ಊರ ಬಾಗಿಲಲ್ಲಿ ಕೂಡಿ ಬಂದಿದ್ದ ಹಿರಿಯರು ಎಲ್ಲ ಜನರು, ಹೌದು, ನಾವೇ ಸಾಕ್ಷಿಗಳು. ಯೆಹೋವನು ಇಸ್ರಾಯೇಲನ ಮನೆಯನ್ನು ಕಟ್ಟಿದ,
ರಾಹೇಲ್ ಲೇಯಾ ಎಂಬ ಸ್ತ್ರೀಯರನ್ನು ಹೇಗೋ ಹಾಗೆ ನಿನ್ನ ಮನೆಗೆ ಬರುವ ಈ ಸ್ತ್ರೀಯನ್ನು ಅಭಿವೃದ್ಧಿಪಡಿಸಲಿ. ಎಫ್ರಾತದಲ್ಲಿ ಅಭಿವೃದ್ಧಿ ಹೊಂದು, ಬೆತ್ಲೆಹೇಮಿನಲ್ಲಿ ಪ್ರಸಿದ್ಧನಾಗು. ಊರಿನ ಹಿರಿಯರು ಊರ ಬಾಗಿಲಲ್ಲಿ ಕೂಡಿ ಬರುತ್ತಿದ್ದರು. ಹೌದು, ಊರಿನ ಹಿರಿಯರು ಊರ ಬಾಗಿಲಲ್ಲಿ ಜಮಾಯಿಸುತ್ತಿದ್ದರು. ಸರಳವಾಗಿ ಹೇಳುವುದಾದರೆ ಊರ ಬಾಗಿಲು ಅಧಿಕಾರದ ಚಿಹ್ನೆಯಾಗಿದೆ. ಹೌದು, ಅಧಿಕಾರಿಗಳು, ಸಭಾಪತಿಗಳು, ಸಲಹೆಗಾರರು ಎಲ್ಲರೂ ಊರ ಬಾಗಿಲಲ್ಲಿ ಜಮಾಯಿಸುತ್ತಿದ್ದರು. ಹೌದು, ಆದುದರಿಂದ ಊರ ಬಾಗಿಲು ಅಧಿಕಾರದ ಚಿಹ್ನೆಯಾಗಿದೆ. ಆಮೇನ್. ಧರ್ಮೋಪದೇಶ ಕಾಂಡ ಅಧ್ಯಾಯ 16 ವಾಕ್ಯ 18. ಪ್ರತಿಯೊಂದು ಕುಲವೂ ಇರುವ ಪ್ರದೇಶದಲ್ಲಿ ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ಎಲ್ಲ ಊರುಗಳಲ್ಲಿಯೂ ನ್ಯಾಯಾಧಿಪತಿಗಳನ್ನು ಮತ್ತು ಅಧಿಕಾರಿಗಳನ್ನು ನೀವು ನೇಮಿಸಬೇಕು. ಅವರು ಜನರಿಗೋಸ್ಕರ ನ್ಯಾಯವನ್ನು ವಿಚಾರಿಸಿ ಸರಿಯಾದ ತೀರ್ಪು ಕೊಡಬೇಕು. ಸರಿ, ನ್ಯಾಯಾಧಿಪತಿಗಳು ಮತ್ತು ಅಧಿಕಾರಿಗಳು ಎಲ್ಲಿ ಕುಳಿತುಕೊಳ್ಳುತ್ತಾರೆ? ಪ್ರತಿಯೊಂದು ಪಟ್ಟಣದ ದ್ವಾರಗಳಲ್ಲಿ. ಆಮೇನ್. ನೆಹೆಮಿಯ ಅಧ್ಯಾಯ 8 ವಾಕ್ಯ 2 ಮತ್ತು 3. ಯಾಜಕನಾದ ಎಜ್ರನು ಗ್ರಹಿಸಿಕೊಳ್ಳಲು ಶಕ್ತರಾದ ಸ್ತ್ರೀ ಪುರುಷರು ನೆರೆದಿದ್ದ ಸಮೂಹದವರ ಮುಂದೆ 7ನೆಯ ತಿಂಗಳಿನ ಮೊದಲ ದಿನದಲ್ಲಿ ಆ ಧರ್ಮಶಾಸ್ತ್ರವನ್ನು ತಂದನು. ನೀರು ಬಾಗಿಲಿನ ಮುಂದಿನ ಬಯಲಿನಲ್ಲಿ ನೆರೆದು ಬಂದಿದ್ದ ಗ್ರಹಿಸಲು ಶಕ್ತರಾದ ಸ್ತ್ರೀ ಪುರುಷರ ಮುಂದೆ ಧರ್ಮಶಾಸ್ತ್ರವನ್ನು ಮುಂಜಾನೆಯಿಂದ ಮಧ್ಯಾಹ್ನದವರೆಗೂ ಓದಿದನು. ಜನರು ಆಲಿಸುತ್ತಾ ಇದ್ದರು. ಹೌದು, ಪ್ರವಾದಿಗಳು ದ್ವಾರಗಳ ಹತ್ತಿರ ಅಥವಾ ಪಕ್ಕದಲ್ಲಿ ನಿಂತು ದೇವರ ನಿಯಮಗಳ ಬೋಧಿಸುತ್ತಿದ್ದರು. ಆದುದರಿಂದ ದೇವರ ನಿಯಮಗಳನ್ನು ಬೋಧಿಸಲು ಮತ್ತು ಬಹಿರಂಗವಾಗಿ ಹೇಳಲು ಪ್ರವಾದಿಗಳು ಊರ ಬಾಗಿಲುಗಳಿಗೆ ಬರುತ್ತಿದ್ದರು. ಆಮೇನ್. ಯೆರೆಮೀಯ ಅಧ್ಯಾಯ 17 ವಾಕ್ಯ 19 ಮತ್ತು 20. ಯೆಹೋವನು ನನಗೆ ಇಂತೆಂದನು, ನೀನು ಹೊರಟು ಯೆಹೂದದ ಅರಸರು ಹೋಗಿ ಬರುವ ಸಾಮಾನ್ಯ ಜನರ ಬಾಗಿಲಿನಲ್ಲಿಯೂ ಯೆರೂಸಲೇಮಿನ ಎಲ್ಲ ಬಾಗಿಲುಗಳಲ್ಲಿಯೂ ನಿಂತುಕೊಂಡು ಅವರಿಗೆ ಹೀಗೆ ಸಾರು. ಈ ಬಾಗಿಲುಗಳಲ್ಲಿ ಸೇರುವ ಯೆಹೂದದ ಅರಸರೇ, ಎಲ್ಲ ಯೆಹೂದ್ಯರೇ, ಯೆರೂಸಲೇಮಿನ ಸಕಲ ನಿವಾಸಿಗಳೇ, ಯೆಹೋವನ ಮಾತನ್ನು ಕೇಳಿರಿ. ಪ್ರವಾದಿ ಯೆರೆಮೀಯರಿಗೆ ದೇವರು ಹೇಳಿದರು, ಯೆರೂಸಲೇಮಿನ ಎಲ್ಲ ಬಾಗಿಲುಗಳಲ್ಲಿ ನಿಂತುಕೊಂಡು ದೇವರ ವಾಕ್ಯವನ್ನು ಘೋಷಿಸಲು. ಇದು ವಿಷಯಗಳನ್ನು ಸೂಚಿಸುವ ಚಿಹ್ನೆಯಾಗಿದೆ. ದ್ವಾರಗಳಿಗೆ ಅಧಿಕಾರ ಉಂಟು. ದ್ವಾರಗಳಲ್ಲಿ ನಿಂತು ಜನರು ವಿಷಯಗಳನ್ನು ಘೋಷಿಸುತ್ತಾರೆ. ಆಮೇನ್. ಎಫೆಸದವರಿಗೆ ಅಧ್ಯಾಯ 1 ವಾಕ್ಯ 13. ನೀವು ಸಹ ನಿಮ್ಮ ರಕ್ಷಣಾ ಸುವಾರ್ತೆಯ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನಿಂದ ಮುದ್ರೆಯನ್ನು ಹೊಂದಿದ್ದೀರಿ. ನಿಮಗೆಲ್ಲರಿಗೂ ಈ ವಾಕ್ಯ ಸರಿಯಾಗಿ ತಿಳಿದೇ ಇದೆ. ಈ ವಾಕ್ಯವು ಏನನ್ನು ಹೇಳುತ್ತದೆ? ನೀವು ಯಾರನ್ನು ನಂಬಿದ್ದೀರಿ? ಯಾವಾಗ ಎಂದರೆ ನೀವು ಸುವಾರ್ತೆಯನ್ನು ಕೇಳಿದ ಮೇಲೆ. ಹೌದು, ಇಲ್ಲಿ ಕಿವಿಯ ದ್ವಾರಗಳ ಮೂಲಕ ಕೇಳಿದ ಮೇಲೆ ಜನರಲ್ಲಿ ಕೆಲವು ಸಂಗತಿಗಳು ಜರುಗಿದವು. ಅದು ಯಾವಾಗ ಅವನು ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿದ ಮೇಲೆ. ಹೌದು, ನೀನು ಯಾರ ಮೇಲೆ ನಂಬಿಕೆ ಇಟ್ಟಿದ್ದಿ? ದೇವರ ವಾಕ್ಯ ಹೇಳುತ್ತದೆ, ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮ ಎಂಬ ಮುದ್ರೆಯನ್ನು ಹೊಂದಿದ್ದೀರಿ. ಯಾವಾಗ ಆ ಮನುಷ್ಯನ ಕಿವಿಗಳು ದೇವರ ವಾಕ್ಯವನ್ನು ಕೇಳಲು ತೆರೆದವೋ ಮತ್ತು ಅವನ ಹೃದಯವು ದೇವರ ವಾಕ್ಯಕ್ಕೆ ಜೋಡಣೆ ಆದ ಮೇಲೆ ಮತ್ತು ಅವನು ಕೇಳಿದನ್ನು ನಂಬಿದ ಮೇಲೆ, ದೇವರ ವಾಕ್ಯ ಹೇಳುತ್ತದೆ, ಅವರ ಆತ್ಮವು ಪವಿತ್ರಾತ್ಮರಿಂದ ಮುದ್ರಿಸಲ್ಪಟ್ಟಿತು. ಆಮೇನ್. ಸರಿಯಲ್ಲವೇ? ಅವರ ಆತ್ಮವು ಪವಿತ್ರಾತ್ಮನ
ಮುದ್ರೆಯನ್ನು ಹೊಂದಿತು. ಯಾವಾಗ ನೀವು ಸುವಾರ್ತೆಯನ್ನು ಕೇಳುತ್ತೀರಿ ಮತ್ತು ಅದನ್ನು ನಂಬುತ್ತೀರಿ, ಕಿವಿಯ ದ್ವಾರಗಳಿಂದ ಕೇಳಿದ ಆ ಸುವಾರ್ತೆಯಿಂದ ಮನುಷ್ಯನ ಹೃದಯದ ಮೇಲೆ ಪರಿಣಾಮ ಬೀರಿತು. ಹೌದು, ಅವನು ಕೇಳಿದ್ದನ್ನು ನಂಬುವಂತೆ ಮಾಡಿತು ಹಾಗೂ ಆ ತೆರೆಯಲ್ಪಟ್ಟ ಆತ್ಮದ ಬಾಗಿಲು ದೇವರಾತ್ಮನು ಪ್ರವೇಶಿಸುವಂತೆ ಮಾಡಿತು ಮತ್ತು ಆ ಪವಿತ್ರ ಆತ್ಮನು ಬಂದು ತನ್ನ ಮುದ್ರೆಯನ್ನು ಅವನ ಮೇಲೆ ಹಾಕಿತು. ನೀವು ಪವಿತ್ರಾತ್ಮನ ಮುದ್ರೆಯನ್ನು ಹೊಂದಿದ್ದೀರಿ. ಅದು ಯಾವಾಗ ಸಂಭವಿಸಿತು? ಅವರ ಕಿವಿಗಳು ದೇವರ ವಾಕ್ಯಕ್ಕೆ ತೆರೆದುಕೊಂಡು ಸುವಾರ್ತೆಯನ್ನು ಕೇಳಿದ ಮೇಲೆ ಮತ್ತು ಅವರ ಹೃದಯವು ಅವರು ಏನನ್ನು ಕೇಳಿದರೋ ಅದನ್ನು ನಂಬುವಂತೆ ಮಾಡಿತು. ಅವರ ಆತ್ಮವು ತೆರೆಯಲ್ಪಟ್ಟು ಪವಿತ್ರಾತ್ಮನಿಂದ ಮುದ್ರಿಸಲ್ಪಟ್ಟಿತು. ನಾವು ಹೇಳುವುದಾದರೆ, ನೀವು ಒಂದು ಕುಪ್ಪಿಯನ್ನು ಸರಿಯಾಗಿ ಮುಚ್ಚಿ ಅದರೊಳಗೆ ಹೊರಗಿನ ಯಾವುದೇ ವಸ್ತುಗಳು ಅದರ ಒಳಗೆ ಹೋಗದಂತೆ ಕಾಪಾಡುತ್ತೀರಿ, ಸರಿಯಲ್ಲವೇ? ನೀವೊಂದು ಕ್ಯಾನನ್ನು ಮುಚ್ಚಿ ಅದರೊಳಗೆ ಹೊರಗಿನ ವಸ್ತುಗಳು ಅದರೊಳಗೆ ಸೇರದಂತೆ ಕಾಪಾಡುತ್ತೀರಿ, ಸರಿಯಲ್ಲವೇ? ಹೌದು. ನೀವು ಏನನ್ನಾದರೂ ಖರೀದಿಸಲು ಹೋಗುವಾಗ ಅವುಗಳಿಗೆ ಇದ್ದ ಮುದ್ರೆಯು ಹೊಡೆದು ಹೋದರೆ ನಾವು ಯಾರೂ ಅದನ್ನು ಖರೀದಿಸಲು ಇಚ್ಛಿಸುವುದಿಲ್ಲ, ಏಕೆಂದರೆ ನಮಗೆ ಗೊತ್ತುಂಟು ಹೊರಗಿನ ಕ್ರಿಮಿಕೀಟಗಳು ಅವುಗಳ ಒಳಗೆ ಸೇರಿವೆ ಎಂದು. ಆದರೆ ದೇವರ ವಾಕ್ಯವು ಹೇಳ್ತದೆ, ಸುವಾರ್ತೆಯ ಸತ್ಯವನ್ನು ನೀವು ಕೇಳಿದಾಗ ಮತ್ತು ಅದನ್ನು ನೀವು ನಂಬುವಾಗ, ನೀವು ಕೇಳಿದ ಆ ಸತ್ಯವು ನಿಮ್ಮ ಆತ್ಮದ ಬಾಗಿಲನ್ನು ತೆರೆದು ಪವಿತ್ರಾತ್ಮನು ಅದನ್ನು ಮುದ್ರಿಸಿದ. ಇನ್ನು ನಿಮ್ಮ ಆತ್ಮವು ಕಲುಷಿತಗೊಳ್ಳುವುದಿಲ್ಲ. ನೀವು ಸಂರಕ್ಷಿಸಲ್ಪಟ್ಟಿರಿ. ನೀವು ತುಂಬ ಸಂಗತಿಗಳಿಂದ ಕಾಪಾಡಲ್ಪಟ್ಟಿರಿ. ಯಾಕೆಂದರೆ ನಿಮ್ಮ ಬಾಗಿಲಿನ ಮೇಲೆ ಪವಿತ್ರಾತ್ಮನ ಮುದ್ರೆ ಇದೆ. ನಿಮ್ಮ ಆತ್ಮದ ದ್ವಾರದ ಮೇಲೆ ಪವಿತ್ರಾತ್ಮನ ಮುದ್ರೆ ಇದೆ, ಸರಿಯಲ್ಲವೇ? ಆಮೇನ್. ಯಾವ ಮನುಷ್ಯನ ಮೇಲೆ ಪವಿತ್ರಾತ್ಮನ ಮುದ್ರೆಯೂ ಇಲ್ಲದಿದ್ದರೆ ಅವನ ಆತ್ಮವು ದುರ್ಬಲ ಸ್ಥಿತಿಯಲ್ಲಿದ್ದು ಶತ್ರುವಿಂದ ಭೇದಿಸಲ್ಪಡುತ್ತದೆ. ಹೌದು, ಯಾವ ಮನುಷ್ಯನ ಮೇಲೆ ಪವಿತ್ರಾತ್ಮನ ಮುದ್ರೆಯೂ ಇಲ್ಲದಿದ್ದರೆ ಅವನ ಆತ್ಮವು ದುರ್ಬಲ ಸ್ಥಿತಿಯಲ್ಲಿದ್ದು ಶತ್ರುವಿನಿಂದ ಭೇದಿಸಲ್ಪಡುತ್ತದೆ. ದೇವರ ವಾಕ್ಯವು ಹೇಳುತ್ತದೆ, ಯಾರನ್ನು ನೀವು ನಂಬುತ್ತೀರಿ? ಮತ್ತು ಅವನ ಸುವಾರ್ತೆಯ ಸತ್ಯವನ್ನು ಕೇಳಿದ ಮೇಲೆ ನಿಮ್ಮ ಆತ್ಮದ ಮೇಲೆ ಮಾತ್ರವಲ್ಲ, ನಿಮ್ಮ ಅಂತರಾತ್ಮನ ಮೇಲೂ ಪರಿಣಾಮ ಬೀರುತ್ತದೆ. ನಾನು ಒಂದು ಸರಳವಾದ ಉದಾಹರಣೆಯನ್ನು ನೀಡುತ್ತೇನೆ. ಒಂದು ಹುಡುಗಿಯು ಎಷ್ಟೇ ಸುಂದರವಾಗಿದ್ದರೂ 10 ಜನರು ಹೋಗಿ ನೀನು ತುಂಬ ಕುರೂಪಿಯಾಗಿದ್ದೀಯಾ ಅಂತ ಹೇಳಿದರೆ ಅವಳಿಗೆ ಏನು ಅನಿಸ್ತದೆ? ಅವಳಿಗೆ ತಾನು ಕುರೂಪಿ ಎಂದೇ ಅನಿಸ್ತದೆ, ಸರಿಯಲ್ಲವೇ? ಅವರ ಸುತ್ತಮುತ್ತಲಿರುವವರು ಓ ನೀನು ತುಂಬ ಕುರೂಪಿಯಾಗಿದ್ದೀಯಾ ಎಂದು ಹೇಳಿದರೆ ವಾಸ್ತವ್ಯದಲ್ಲಿ ಅವಳು ತುಂಬ ಸೌಂದರ್ಯವತಿಯಾಗಿರಬಹುದು, ಆದರೆ ಅವಳು ಏನನ್ನು ಕೇಳುತ್ತಾ ಇರುತ್ತಾಳೆ? ನೀನು ಕುರೂಪಿ. ಇದರಿಂದ ಅವಳೊಳಗಿನ ಅವಳ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರುತ್ತದೆ. ಹೌದು, ಅವಳ ಆತ್ಮವು ಅವಳ ಭಾವನೆಗಳು ಕೇಂದ್ರೀಕೃತವಾಗುವ ಸ್ಥಳ. ಅವಳ ಕಿವಿಯ ದ್ವಾರಗಳ ಮುಖಾಂತರ ಅವಳು ಕೇಳಿದ್ದು ಅವಳಲ್ಲಿ ಪ್ರವೇಶಿಸಿ ಅವಳ ನಂಬಿಕೆಯ ವ್ಯವಸ್ಥೆಯು ಅವಳ ಮನಸ್ಸನ್ನು ಸೇರಿ ಅವಳು ಕುರೂಪಿ ಎಂದು ನಂಬುವಂತೆ ಮಾಡುತ್ತದೆ. ಯಾಕೆಂದರೆ ಅವಳು ಅದನ್ನು ಕೇಳಿದ್ದಳು, ಸರಿಯಲ್ಲವೇ? ನಾನು ಹೇಳಿದ್ದು ನಿಮಗೆ ಅರ್ಥವಾಯಿತಲ್ಲವೇ? ಆಮೇನ್. ಹೌದು, ದಿನ ಹೋದಂತೆ
ಅವಳು ಅವಳ ನಂಬಿಕೆಯ ವ್ಯವಸ್ಥೆಯ ಮುಖಾಂತರ ಅವಳು ಕುರೂಪಿಯೆಂದು ನಂಬಿದಳು. ಅದು ಅವಳ ಮನಸ್ಸಲ್ಲಿ ಒಂದು ಭದ್ರಕೋಟೆಯಾಗಿ ಪರಿಣಮಿಸಿದೆ ಮತ್ತು ಅವಳು ಆ ಬಾಗಿಲಿನ ಹಿಂದೆ ಸಿಲುಕಿಕೊಂಡಿದ್ದಾಳೆ. ಅನೇಕ ಸಲ ಜನರು ಈ ಭದ್ರಕೋಟೆಯ ಹಿಂದೆ ಸಿಲುಕಿಗೊಳ್ಳುತ್ತಾರೆ. ನನ್ನ ಪಾದವು ಬಾಗಿಲಿನ ಹಿಂದೆ ಇವೆ. ನನಗೆ ಸಂತೋಷವಾಯಿತು ಅವರು ನನ್ನನ್ನು ದೇವರ ಮಂದಿರಕ್ಕೆ ಕರೆದಾಗ, ಆದರೆ ನನ್ನ ಪಾದಗಳು ಬಾಗಿಲಿನ ಹಿಂದೆ ಇವೆ. ಅನೇಕ ಸಲ ಜನರ ಜೀವನವು ಕೆಲವು ಬಾಗಿಲುಗಳ ದ್ವಾರಗಳ ಹಿಂದೆ ಸಿಲುಕಿಕೊಂಡಿವೆ ಮತ್ತು ಆ ಭದ್ರಕೋಟೆಗಳು ಅವರ ಜೀವನದಲ್ಲಿ ಕಟ್ಟಲ್ಪಟ್ಟಿವೆ. ಅವರ ಜೀವನದ ನೋವುಗಳಿಂದ ಕೆಲವು ಸಂದರ್ಭಗಳು ಅವರ ಬದುಕಿನಲ್ಲಿ ಬಂದವುಗಳು. ಏನನ್ನು ಅವರು ಕೇಳಿದರೂ ನಂಬಿದರೂ ತಪ್ಪು ತಿಳುವಳಿಕೆಯನ್ನು ಅವರು ಹೊಂದಿದ್ದರಿಂದ, ಬದಲಾದ ತಿಳುವಳಿಕೆಯಿಂದ ಮತ್ತು ಅನುಭವಗಳಿಂದ ಬಂದವುಗಳು. ಹೌದು, ಸೌಂದರ್ಯದ ವಿಷಯ ಅದು ಒಂದು ವೈಯಕ್ತಿಕ ವಿಷಯ. ನೀನು ಕುರೂಪಿ ಎಂದು ಹೇಳಿದರೆ ಅದು ವೈಯಕ್ತಿಕ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರುತ್ತದೆ. ಆದರೆ ಯಾರಾದರೂ ನಿಮಗೆ ದೇವರಿಗೆ ಸಹ ನೀನು ಬೇಡವಾಗಿದ್ದಿ ಎಂದು ಹೇಳಿದರೆ, ಅಥವಾ ನೀನು ಈ ಭೂಮಿಗೆ ಒಂದು ಭಾರ ಹಾಗೇನಾದರೂ ಹೇಳಿದರೆ, ಅಥವಾ ದೇವರು ನಿನ್ನನ್ನು ದ್ವೇಷಿಸುತ್ತಾರೆ ಎಂದು ಹೇಳಿದರೆ, ದೇವರ ಬಗೆಗಿನ ಅವನ ಗ್ರಹಿಕೆಯ ಮೇಲೆ ಪರಿಣಾಮ ಬೀರುತ್ತದೆ. ಹೌದು, ಅವನು ಯಾವಾಗಲೂ ತಿರಸ್ಕರಿಸಲ್ಪಟ್ಟವನಂತಿರುತ್ತಾನೆ. ದೇವರ ಮುಂದೆ ಬರಲು ಸಹ ಅವನು ಸುರಕ್ಷತೆಯನ್ನು ಅನುಭವಿಸುವುದಿಲ್ಲ. ದೇವರು ನನ್ನನ್ನು ಸ್ವೀಕರಿಸ್ತಾನೋ, ದೇವರು ನನ್ನನ್ನು ಪ್ರೀತಿಸುತ್ತಾನೋ ಎಂಬುದಾಗಿ ಅವನು ಯೋಚಿಸುತ್ತಾನೆ. ಮಾತ್ರವಲ್ಲ, ದೇವರಿಗೆ ನನ್ನ ಬಗ್ಗೆ ಕಾಳಜಿ ಇದೆಯೋ ಎಂಬುದಾಗಿ. ಸರಿಯಲ್ಲವೇ? ನೀವು ಏನನ್ನು ನೋಡುತ್ತೀರಿ, ಏನನ್ನು ಕೇಳುತ್ತೀರಿ, ಅವೆಲ್ಲವೂ ನಿಮ್ಮ ಮೇಲೆ ಪ್ರಭಾವ ಬೀಳುತ್ತದೆ ಮತ್ತು ನಿಮ್ಮ ಒಳಗೆ ಭದ್ರಕೋಟೆಗಳನ್ನು ಸ್ಥಾಪಿಸಿ. ಆದರೂ ಸಹ ನೀವು ಒಂದು ಕಡೆಯಿಂದ ನಿಮಗೆ ಆರಾಧನೆಗೆ ಬರಲು ಬೇಕು. ಹೌದು, ಆರಾಧನೆಯ ಬಗ್ಗೆ ಕೇಳುವಾಗ ನಿಮ್ಮ ಮನಸ್ಸು ಹಾತೊರೆಯುತ್ತದೆ, ಆದರೆ ನಿಮ್ಮ ಪಾದಗಳು ಬಾಗಿಲಿನ ಹಿಂದೆ ಸಿಲುಕಿಕೊಂಡಿವೆ. ನೀವು ಆ ಭದ್ರಕೋಟೆಯಿಂದ ಹೊರಬರಲಾಗುವುದಿಲ್ಲ. ನೀವು ಅದರ ಹಿಂದೆ ಸಿಲುಕಿಕೊಂಡಿದ್ದೀರಿ. ಆಮೆನ್. ಎಫೆಸದವರಿಗೆ ಅಧ್ಯಾಯ 4 ವಾಕ್ಯ 30. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ದೇವರ ವಾಕ್ಯವು ಹೇಳುತ್ತದೆ, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಹಾಲೆಲೂಯ. ಹೌದು, ದೇವರ ವಾಕ್ಯ ಹೇಳುತ್ತದೆ, ದೇವರ ಆತ್ಮನನ್ನು ದುಃಖಪಡಿಸಬೇಡಿರಿ, ಯಾಕೆಂದರೆ ಅವನ ಮುದ್ರೆ ನಿಮ್ಮ ಮೇಲಿದೆ. ದೇವರಾತ್ಮನ ಮುದ್ರೆಯು ನಿಮ್ಮ ಆತ್ಮದಲ್ಲಿ ಒಂದು ಉದ್ದೇಶಕ್ಕಾಗಿ, ವಿಮೋಚನೆಯ ದಿನಕ್ಕಾಗಿ. ದೇವರಾತ್ಮನು ವಿಮೋಚನೆಯ ದಿನದವರೆಗೆ ನಿಮ್ಮಲ್ಲಿದ್ದಾನೆ. ಹೌದು, ಯೇಸು ಹೇಳಿದ್ದಾರೆ, ಅವರು ತನ್ನ ಮೊದಲ ಗಿತ್ತಿಯನ್ನು ವಿಮೋಚಿಸಲು ಬರುತ್ತೇನೆಂದು. ಹೌದು, ಯಾರೆಲ್ಲ ಅವನ ಆತ್ಮದಿಂದ ಮುದ್ರಿಸಲ್ಪಟ್ಟವರಿಗೋಸ್ಕರ. ಆಮೆನ್. ಯಾರೆಲ್ಲ ಪವಿತ್ರಾತ್ಮನ ಚಿಹ್ನೆಯನ್ನು ಹೊಂದಿದ್ದಾರೆ ಅಥವಾ ಅವರ ಮುದ್ರೆಯನ್ನು ಹೊಂದಿದ್ದಾರೆ ಅವರಿಗೋಸ್ಕರ. ಹೌದು, ವಿಮೋಚನೆಯ ದಿನದವರೆಗೆ. ಆಮೆನ್. ನಿಮ್ಮನ್ನು ಕಾಪಾಡಿದ್ದು, ರಕ್ಷಿಸಿದ್ದು
ಮತ್ತು ನಿಮ್ಮ ಆತ್ಮವನ್ನು ಕಾಪಾಡಿದ್ದು ಪವಿತ್ರಾತ್ಮನ ಮುದ್ರೆಯಿಂದಾಗಿ. ಆಮೇನ್. ಹಾಲೆಲೂಯ. ಯೋಹನ ಅಧ್ಯಾಯ 10 ವಾಕ್ಯ 9 ಮತ್ತು 10. ನಾನೇ ಆ ಬಾಗಿಲು. ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಪ್ರವೇಶಿಸಿದರೆ ಅವನು ಸುರಕ್ಷಿತನಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು ಮತ್ತು ಮೇವನ್ನು ಕಂಡುಕೊಳ್ಳುವನು. ಕಳ್ಳನಾದರೂ ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಮತ್ತು ನಾಶ ಮಾಡುವುದಕ್ಕೂ ಬರ್ತಾನೇ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು. ಆಮೇನ್. ಹೌದು, ನಾನೇ ಆ ಬಾಗಿಲು. ಯೇಸು ಹೇಳುತ್ತಾರೆ, ನಾನೇ ಆ ದ್ವಾರ. ಯೋಹನ ಅಧ್ಯಾಯ 10 ವಾಕ್ಯ 7. ಆಗ ಯೇಸು ಪುನಃ ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಕುರಿಗಳಿಗೆ ನಾನೇ ಬಾಗಿಲಾಗಿದ್ದೇನೆ. ಯೇಸು ಇಲ್ಲಿ ಹೇಳುತ್ತಾರೆ, ನಾನೇ ಆ ಬಾಗಿಲು, ನಾನೇ ಬಾಗಿಲಾಗಿದ್ದೇನೆ. ಆಮೇನ್. ಪ್ರಕಟಣೆ ಅಧ್ಯಾಯ 4 ವಾಕ್ಯ 1. ಆನಂತರ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿರುವ ಒಂದು ಬಾಗಿಲು ಕಾಣಿಸಿತು. ಮೊದಲು ನನ್ನೊಡನೆ ಮಾತನಾಡಿದ ವಾಣಿಯು ತುತ್ತೂರಿಯಂತೆ ಮಾತನಾಡುತ್ತದೋ ಎಂಬಂತೆ ನನಗೆ ಕೇಳಿಸಿತು. ಅದು, ಇಲ್ಲಿಗೆ ಏರಿ ಬಾ, ಮುಂದೆ ಸಂಭವಿಸಬೇಕಾದವುಗಳನ್ನು ನಿನಗೆ ತೋರಿಸಿಕೊಡುವೆನು ಎಂದು ಹೇಳಿತು. ಇಲ್ಲಿ ಯೋಹನನು ಹೇಳುತ್ತಾನೆ, ನಾನು ಮೇಲೆ ನೋಡಿದಾಗ ನಾನು ಏನನ್ನೋ ಕಂಡೆನು. ನಾನು ಏನನ್ನು ನೋಡಿದೆನು? ನಾನು ಮೇಲೆ ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲನ್ನು ಕಂಡೆನು. ಹೌದು, ಪರಲೋಕದಲ್ಲಿ ತೆರೆದಿದ್ದ ಬಾಗಿಲನ್ನು ನೋಡಿದೆನು. ಈಗ ಯೋಹನ ಅಧ್ಯಾಯ 14 ವಾಕ್ಯ 6. ಯೇಸು ಅವನಿಗೆ, ನಾನೇ ಮಾರ್ಗವೂ ಸತ್ಯವೂ ಮತ್ತು ಜೀವವೂ ಆಗಿದ್ದೇನೆ. ನನ್ನ ಮೂಲಕವಲ್ಲದೆ ಯಾರೂ ತಂದೆಯ ಬಳಿಗೆ ಬರಲಾರರು. ಹೌದು, ಯೇಸು ಪುನಃ ಹೇಳುತ್ತಾರೆ, ನಾನೇ ದಾರಿಯು, ನಾನೇ ಬಾಗಿಲು ಎಂದು. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ಸರಿಯಲ್ಲವೇ? ಯೇಸು ಹೇಳುತ್ತಾರೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ನಾನೇ ದಾರಿಯು ಮತ್ತು ನಾನು ಬಾಗಿಲು ಸಹ ಆಗಿದ್ದೇನೆ. ಹೌದು, ಯಾವುದೇ ಮನುಷ್ಯನಿಗೆ ದೇವರ ರಾಜ್ಯಕ್ಕೆ ಪ್ರವೇಶಿಸುವ ಹಕ್ಕು, ದೇವರ ಬಳಿ ಸಾರಲು ಯೇಸು ಅದರ ಬೆಲೆಯನ್ನು ತೆರದೇ ಇರುತ್ತಿದ್ದರೆ ಯಾರಿಗೂ ಪ್ರವೇಶಿಸಲು ಆಗುತ್ತಿರಲಿಲ್ಲ. ಹೌದು, ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಿದರೆ ಬಾಗಿಲುಗಳ ಬಳಿಯಲ್ಲಿ ಬಲಿದಾನವನ್ನು ಕೊಡುತ್ತಿದ್ದರು. ಬಾಗಿಲುಗಳು ಆರಾಧನೆಯ ಸ್ಥಳಗಳಾಗಿವೆ. ಬಾಗಿಲುಗಳು ಶಕುನವನ್ನು ಹೇಳುವ ಸ್ಥಳಗಳು. ಬಾಗಿಲುಗಳು ಅಧಿಕಾರದ ಸ್ಥಳಗಳು. ಹೌದು, ಯೇಸುವು ತನ್ನ ಮರಣದ ಮುಖಾಂತರ ಬಾಗಿಲನ್ನು ತೆರೆದನು. ಮನುಷ್ಯನು ತಂದೆ ದೇವರ ಬಳಿ ಸಾರಲು. ಆದುದರಿಂದ ಯೇಸು ಹೇಳಿದರು, ನಾನೇ ದಾರಿಯು, ನಾನೇ ಕುರಿಬಾಗಿಲು ಆಗಿದ್ದೇನೆ. ಆಮೇನ್. ಯೋಹನನು ಮೇಲೆ ನೋಡಿದಾಗ ಬಾಗಿಲು ತೆರೆದಿದ್ದನ್ನು ಕಂಡನು. ಹೌದು, ಯೋಹನನು ಮೇಲೆ ನೋಡಿದಾಗ ಒಂದು ಬಾಗಿಲು ತೆರೆದಿತ್ತು. ಯಾಕೆಂದರೆ ಬಲಿದಾನವನ್ನು ಮಾಡಿದ್ದರಿಂದ, ರಕ್ತವನ್ನು ಸುರಿಸಿದರಿಂದ. ಯೇಸುವು ತನ್ನ ಮರಣದ ಮುಖಾಂತರ ಒಂದು ದಾರಿಯನ್ನು ಒದಗಿಸಿದರು. ಒಂದು ಬಾಗಿಲು ತೆರೆಯಿತು. ಒಬ್ಬ ಲೌಕಿಕ ಮನುಷ್ಯನು ಆತ್ಮಿಕ ರಾಜ್ಯಕ್ಕೆ ಪ್ರವೇಶಿಸಲು ಬಾಗಿಲನ್ನು ಒದಗಿಸಿದನು. ಅರ್ಥವಾಯ್ತಲ್ಲವೇ? ಆಮೇನ್. ಯೋಹನನು ಮೇಲೆ ನೋಡಿದಾಗ ಒಂದು ಬಾಗಿಲು ತೆರೆದಿದ್ದು ನೋಡಿದನು. ಆ ಬಾಗಿಲು ತೆರೆಯುವ ಮೊದಲು ಯೇಸು ತನ್ನ ಶಿಷ್ಯರಲ್ಲಿ ಹೇಳುತ್ತಾರೆ, ನಾನೇ ಬಾಗಿಲು,
ನಾನೇ ದ್ವಾರ, ನಾನೇ ದಾರಿಯು. ಯಾರು ತಂದೆಯ ಬಳಿಗೆ ನನ್ನ ಮೂಲಕವಾಗಿ ಹೊರತು ಬರುವುದಿಲ್ಲ. ದೇವರ ಬಳಿಗೆ ಹೋಗುವ ಬಾಗಿಲು ಯೇಸುವಿನ ಬಲಿದಾನದ ಮುಖಾಂತರ. ಯಾವುದೇ ಮನುಷ್ಯನಿಗೆ ದೇವರ ಬಳಿಗೆ ಪ್ರವೇಶ ಯೇಸುವಿನ ಮುಖಾಂತರ. ಬೇರೆ ಯಾವುದೇ ಮಾರ್ಗಗಳು ಇದ್ದರೆ ಅವುಗಳು ಕಳ್ಳನದ್ದು. ಅವನು ಬರುವುದು ಕದಿಯಲು. ಆಮೇನ್. ಈಗ ಯಾವುದೆಲ್ಲ ದೇವರ ರಾಜ್ಯದಲ್ಲಿದೆಯೋ ಅದೆಲ್ಲವೂ ಕತ್ತಲೆಯ ಸಾಮ್ರಾಜ್ಯದಲ್ಲೂ ಇದೆ. ಆದರೆ ಅದೆಲ್ಲವೂ ನಕಲಿ. ದೇವರ ರಾಜ್ಯಕ್ಕೆ ಬಾಗಿಲು ಇದೆ, ಅದೇ ರೀತಿ ಕತ್ತಲೆಯ ರಾಜ್ಯಕ್ಕೂ ಬಾಗಿಲು ಇದೆ. ಮತ್ತಾಯ ಅಧ್ಯಾಯ 16 ವಾಕ್ಯ 18. ನಾನು ಇದನ್ನು ಸಹ ನಿನಗೆ ಹೇಳುತ್ತೇನೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನಾನು ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳದ ಶಕ್ತಿಗಳು ಅದನ್ನು ಸೋಲಿಸಲಾರವು. ಆಮೇನ್. ಯಾವುದು ಸೋಲಿಸಲಾರದು? ನರಕದ ಬಾಗಿಲು ಅಥವಾ ಪಾತಾಳ ಲೋಕದ ಬಾಗಿಲು. ಹೌದು, ನರಕಕ್ಕೂ ಸಹ ಬಾಗಿಲುಗಳಿವೆ, ಅದೇ ರೀತಿ ಪಾತಾಳ ಲೋಕಕ್ಕೂ ಬಾಗಿಲುಗಳಿವೆ. ಆಮೇನ್. ಇದರ ಮೊದಲಿನ ವಾಕ್ಯವನ್ನು ನೀವು ಓದಿದರೆ ಯೇಸು ಶಿಷ್ಯರಲ್ಲಿ ಕೇಳುತ್ತಾರೆ, ಜನರು ನನ್ನನ್ನು ಯಾರೆಂದು ಅನ್ನುತ್ತಾರೆ? ನೀವು ನನ್ನನ್ನು ಯಾರೆನ್ನುತ್ತೀರಿ? ಈ ಶಿಷ್ಯರು ಯೇಸುವಿನ ಜೊತೆಯಲ್ಲಿಯೇ ವಾಸಿಸುತ್ತಿದ್ದರು. ಅವರು ಹೇಳುತ್ತಾರೆ, ಕೆಲವರು ಹೇಳುತ್ತಾರೆ ನೀವು ಪ್ರವಾದಿ ಎಂದು, ಕೆಲವರು ಹೇಳುತ್ತಾರೆ ನೀನು ಏಲಿಯ, ಮತ್ತು ಇನ್ನೂ ಕೆಲವರು ಹೇಳುತ್ತಾರೆ ನೀವು ಸ್ನಾನಿಕನಾದ ಯೋಹಾನನೆಂದು. ಹೌದು, ಅವರೆಲ್ಲರಿಗೂ ಯೇಸುವಿನ ಬಗ್ಗೆ ಬೇರೆ ಬೇರೆ ತಿಳುವಳಿಕೆ ಇತ್ತು. ಅವರು ಯೇಸುವಿನ ಜೊತೆಯಲ್ಲೇ ಇದ್ದರೂ ಸಹ ಪೇತ್ರನು ಒಬ್ಬನು ಮಾತ್ರ ಹೇಳುತ್ತಾನೆ, ನೀನು ಬರಬೇಕಾಗಿರುವ ಕ್ರಿಸ್ತನು, ಜೀವ ಸ್ವರೂಪನಾದ ದೇವಕುಮಾರನು, ನೀನು ಯೇಸು, ನೀನು ಮೆಸ್ಸಿಯ, ಜೀವ ಸ್ವರೂಪನಾದ ದೇವಕುಮಾರನು. ಯೇಸು ಹೇಳುತ್ತಾರೆ, ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ. ಈ ಪ್ರಕಟಣೆಯ ಮೇಲೆ, ಈ ತಿಳುವಳಿಕೆಯ ಮೇಲೆ ನಾನು ನನ್ನ ಸಭೆಯನ್ನು ಕಟ್ಟುವೆನು, ಮತ್ತು ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಹೌದು, ನಿಮ್ಮ ತಿಳುವಳಿಕೆಯಲ್ಲಿ ತಪ್ಪು ಇದ್ದರೆ ಕೆಲವು ವಿಷಯಗಳಲ್ಲಿ ನರಕವು ನಿಮ್ಮನ್ನು ಸೋಲಿಸಬಹುದು. ಶತ್ರುವು ಯಾವಾಗಲೂ ವಂಚನೆ, ಸುಳ್ಳು, ತಪ್ಪು ಗ್ರಹಿಕೆಗಳನ್ನು ಉಪಯೋಗಿಸಿ ಭದ್ರಕೋಟೆಗಳನ್ನು ಕಟ್ಟುತ್ತಾನೆ. ಸತ್ಯವು ಒಳ ಹೊಕ್ಕದಂತೆ, ಜನರು ಸತ್ಯದ ಹತ್ತಿರ ಬರದಂತೆ. ಆಮೇನ್. ಮತ್ತಾಯ ಅಧ್ಯಾಯ 7 ವಾಕ್ಯ 13 ಮತ್ತು 14. ಇಕ್ಕಟ್ಟಾದ ಬಾಗಿಲಿನಿಂದ ಒಳಗೆ ಹೋಗಿರಿ. ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ವಿಶಾಲವಾದುದು, ಅದರಲ್ಲಿ ಹೋಗುವವರು ಬಹುಜನ. ದೇವರ ವಾಕ್ಯವು ಹೇಳುತ್ತದೆ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ. ಯಾಕೆಂದರೆ ಅಗಲವಾದ ಬಾಗಿಲು ನಾಶನಕ್ಕೆ ಕೊಂಡೊಯ್ಯುತ್ತದೆ. ನೀವು ಈಗ ಇರುವ ಈ ಕಾಲದಲ್ಲಿ ಯೇಸುವನ್ನು ಎಲ್ಲರಿಗೂ ಒಳಗೊಂಡಂತೆ ತೋರಿಸಲು ಪ್ರಯತ್ನ ಪಡುತ್ತಾರೆ ಮತ್ತು ಬಾಗಿಲನ್ನು ಎಷ್ಟು ಅಗಲ ಮಾಡಲು ಸಾಧ್ಯವೋ ಅಷ್ಟು ಅಗಲ ಮಾಡುತ್ತಾರೆ. ಅವರು ಎಲ್ಲರನ್ನೂ ಅದರಲ್ಲಿ ಸೇರಿಸಲು ಪ್ರಯತ್ನಿಸುತ್ತಾರೆ. ಆದರೆ ಯೇಸು ಹೇಳುತ್ತಾರೆ, ಇಕ್ಕಟ್ಟಾದ ಬಾಗಿಲು ನೀವು ಹಿಗ್ಗಿಸಿ ತೆರೆದು ದೊಡ್ಡದು ಮಾಡಲು ಸಾಧ್ಯವಿಲ್ಲ. ನಿಮಗೆ ಬೇಕಾದ ದಾರಿಯಲ್ಲಿ ನಡೆದು ದೇವರ ರಾಜ್ಯವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಇಕ್ಕಟ್ಟಾದ ದಾರಿಯು ಜೀವಿತಕ್ಕೆ ಕರೆಕೊಂಡು ಹೋಗುತ್ತದೆ. ಅಗಲವಾದ ದಾರಿಯು
ನಾಶನಕ್ಕೆ ಕರೆದೊಯ್ಯುತ್ತದೆ. ಹೌದು, ಆಮೇನ್. ಅನೇಕ ಸಲ ಧಾರ್ಮಿಕತೆಯು ಎಲ್ಲವನ್ನು ಒಳಗೊಂಡು ದಾರಿಯನ್ನು ಅಗಲ ಮಾಡಲು ಪ್ರಯತ್ನಿಸುತ್ತಾರೆ. ಓ, ನಿಮ್ಮ ನಂಬಿಕೆಯು ಈ ರೀತಿಯ ಪರವಾಗಿಲ್ಲ, ಬನ್ನಿ. ನೀವು ಹಾಗೆ ನಂಬುತ್ತೀರಾ, ಪರವಾಗಿಲ್ಲ, ಬನ್ನಿ ಎಂದು ಹೇಳಿ ಎಲ್ಲರನ್ನೂ ಸೇರಿಸಿ ಬಾಗಿಲನ್ನು ಅಗಲ ಮತ್ತೂ ಅಗಲ ಮಾಡಲು ಪ್ರಯತ್ನಿಸುತ್ತಾರೆ. ಹೌದು, ಆದರೆ ಯೇಸು ಹೇಳಿದ್ದಾರೆ, ನಿತ್ಯ ಜೀವಕ್ಕೆ ಹೋಗುವ ದಾರಿಯು ಇಕ್ಕಟ್ಟಾಗಿದೆ. ದೇವರ ವಾಕ್ಯದ ಗಡಿಗಳಿಂದ ನೀವು ಹೊರ ಹೆಜ್ಜೆ ಇಡಲು ಅಥವಾ ಹೊರ ಹೆಜ್ಜೆ ಇಟ್ಟು ನಿತ್ಯ ಜೀವಕ್ಕೆ ಪ್ರವೇಶಿಸುತ್ತೇವೆ ಎಂದು ಆಶಿಸಲು ಸಾಧ್ಯವಿಲ್ಲ. ಅನೇಕ ಸಲ ದೇವರ ವಾಕ್ಯವು ತುಂಬ ಇಕ್ಕಟ್ಟಾಗಿ ಕಾಣಬಹುದು, ದಾರಿಯು ಇಕ್ಕಟ್ಟಾಗಿರಬಹುದು. ದೇವರ ವಾಕ್ಯವು ತೋರಿಸುವ ದಾರಿಯು ಇಕ್ಕಟ್ಟಾಗಿರಬಹುದು, ಆದರೆ ಇಕ್ಕಟ್ಟಾದ ದಾರಿಯು ನಿತ್ಯ ಜೀವಕ್ಕೆ ಕರೆದೊಯ್ಯುತ್ತದೆ ಮತ್ತು ಅಗಲವಾದ ದಾರಿಯು ನಾಶನಕ್ಕೆ ಕರೆದೊಯ್ಯುತ್ತದೆ. ತುಂಬ ಸಲ ವೈರಿಯ ದೊಡ್ಡ ವಂಚನೆ ಏನೆಂದರೆ ಎಲ್ಲವನ್ನೂ ಒಳಗೊಂಡಂತೆ ಮಾಡಿ ಎಲ್ಲರನ್ನೂ ಸೇರಿಸುವುದು. ಎಲ್ಲದರ ನಂಬಿಕೆಯ ವ್ಯವಸ್ಥೆಗಳನ್ನು ಸೇರಿಸಿ ದಾರಿಯು ಎಷ್ಟು ಆಗುತ್ತೆ ಅಷ್ಟು ಅಗಲ ಮಾಡುವುದು. ಆದರೆ ದೇವರ ವಾಕ್ಯ ಹೇಳುತ್ತದೆ, ಅಗಲವಾದ ಬಾಗಿಲು ನಾಶನಕ್ಕೆ ಕರೆದೊಯ್ಯುತ್ತದೆ, ಇಕ್ಕಟ್ಟಾದ ಬಾಗಿಲು ನಿತ್ಯ ಜೀವಕ್ಕೆ ಸೇರಿಸುತ್ತದೆ. ಆಮೆನ್. ಸರಿಯಲ್ಲವೇ? ಹಾಲೆಲೂಯ. ನೀವು ಎಲ್ಲವನ್ನೂ ಸೇರಿಸಿ ತೆಗೆದುಕೊಂಡು ಇಕ್ಕಟ್ಟಾದ ಬಾಗಿಲನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಅದು ದೇವರ ವಾಕ್ಯಕ್ಕೆ ಸರಿತೂಗಬೇಕು. ಹೌದು, ಅದು ದೇವರ ವಾಕ್ಯಕ್ಕೆ ಸರಿಹೊಂದುವಂತಿರಬೇಕು. ದೇವರ ವಾಕ್ಯದ ಗಡಿಯೊಳಗೆ ಇರಬೇಕು. ಆಮೆನ್. ಯೆಶಾಯ ಅಧ್ಯಾಯ 28 ವಾಕ್ಯ 17. ನಾನು ನ್ಯಾಯವನ್ನು ನೂಲನ್ನಾಗಿಯೂ ಧರ್ಮವನ್ನು ಮಟ್ಟಗೋಲನ್ನಾಗಿಯೂ ಮಾಡುವೆನು. ಕಲ್ಮಳೆಯು ಸುಳ್ಳಿನ ಆಶ್ರಯವನ್ನು ಬಡಿದುಕೊಂಡು ಹೋಗುವುದು, ಜಲಪ್ರವಾಹವು ಮೋಸದ ಅಡಗು ಸ್ಥಳವನ್ನು ಮುಳುಗಿಸುವುದು. ದೇವರ ವಾಕ್ಯವು ಹೇಳುತ್ತದೆ, ನಾನು ನ್ಯಾಯವನ್ನು ಅಳತೆಯ ನೂಲನ್ನಾಗಿಯೂ ಧರ್ಮವನ್ನು ಮಟ್ಟಗೋಲನ್ನಾಗಿಯೂ ಮಾಡುವೆನು. ಹೌದು, ದೇವರ ವಾಕ್ಯವು ಹೇಳುತ್ತದೆ, ಎಲ್ಲ ವಿಷಯಗಳು ದೇವರ ಕಟ್ಟಳೆಗಳಿಗೆ ಅನುಸಾರವಾಗಿರಬೇಕು. ನ್ಯಾಯ ಮತ್ತು ಧರ್ಮವನ್ನು ಅಳತೆಯ ನೂಲನ್ನಾಗಿಯೂ ಮಟ್ಟಗೋಲನ್ನಾಗಿಯೂ ಮಾಡುವೆನು. ನಂತರ ಏನು ಸಂಭವಿಸುತ್ತದೆ? ಕಲ್ಮಳೆಯು ಸುಳ್ಳಿನ ಆಶ್ರಯವನ್ನು ಬಡಿದುಕೊಂಡು ಹೋಗುವುದು. ಹೌದು, ಕಲ್ಮಳೆಯು ಅಸತ್ಯದ ಆಶ್ರಯವನ್ನು ಬಡಿದುಕೊಂಡು ಹೋಗುವುದು. ಯಾವುದೇ ಅಸತ್ಯವು ಅಲ್ಲಿ ಉಳಿದರೆ ಅದಕ್ಕೆ ಆಶ್ರಯ ಸಿಗುತ್ತದೆ, ಆಶ್ರಯ ಸ್ಥಳ. ದೇವರ ವಾಕ್ಯ ಮುಂದುವರಿಸಿ ಹೇಳುತ್ತದೆ, ಜಲಪ್ರವಾಹವು ಎಲ್ಲ ಮೋಸದ ಮರೆಯನ್ನು ಮೊಳಗಿಸುವುದು. ಪ್ರತಿಯೊಂದು ಸುಳ್ಳನ್ನು ವೈರಿಯು ಜನರ ಮನಸ್ಸಲ್ಲಿ ಕೋಟೆಯನ್ನು ಕಟ್ಟಲು ಪ್ರಯತ್ನಿಸುತ್ತದೆ. ಕಲ್ಮಳೆ ಮತ್ತು ಜಲಪ್ರವಾಹವು ದೇವರು ನ್ಯಾಯಕ್ಕಾಗಿ ಕಳಿಸುವಂಥದ್ದು ಮತ್ತು ನಮಗೆ ಪ್ರಕಟಪಡಿಸಲು. ದೇವರ ವಾಕ್ಯ ಹೇಳುತ್ತದೆ, ಅಸತ್ಯದ ಪ್ರತಿಯೊಂದು ಆಶ್ರಯವನ್ನು ಕಲ್ಮಳೆಯು ಬಡಿದುಕೊಂಡು ಹೋಗುವುದು. ದೇವರು ಕಾರ್ಯವನ್ನು ಮಾಡುವಾಗ ಶತ್ರುವು ಕಟ್ಟಲು ಪ್ರಯತ್ನ ಮಾಡುವ ಎಲ್ಲ ಭದ್ರಕೋಟೆಗಳನ್ನು ಅವರು ನಾಶ ಮಾಡುತ್ತಾರೆ. ಆಮೆನ್. ಮನುಷ್ಯನ ಮನಸ್ಸಲ್ಲಿದ್ದ ಕೋಟೆಗಳು, ವೈರಿಯು ರಚಿಸಿದ ಮನಸ್ಥಿತಿ, ಕಟ್ಟಿದ ಭದ್ರಕೋಟೆಗಳು. ದೇವರ ವಾಕ್ಯವು ಹೇಳುತ್ತದೆ, ಕಲ್ಮಳೆಯು ಜಲಪ್ರವಾಹ, ಜೀವಜಲವು ಹರಿಯುವಾಗ, ನೀರು ಹರಿದು ಹೋಗುವಾಗ ಎಲ್ಲ
ಮರೆಯಲ್ಲಿರುವ ಸ್ಥಳಗಳಲ್ಲಿ ಉಕ್ಕಿ ಹರಿಯುವುದು. ಆಮೇನ್. ಶತ್ರುವು ವಂಚನೆಯ ಮುಖಾಂತರ ಸುಳ್ಳುಗಳಲ್ಲಿ ಅಡಗಿರುತ್ತಾನೆ. ವೈರಿಯು ಏನನ್ನು ಮಾಡುತ್ತಾನೆ ಅಲ್ಲಿ ಅವನು ರಚಿಸುತ್ತಾನೆ. ಒಂದು ಮರೆಮಾಡುವ ಸ್ಥಳವನ್ನು, ಒಂದು ಆಶ್ರಯವನ್ನು ತನ್ನ ಅಸತ್ಯಕ್ಕೆ. ಅದು ಪರವಾಗಿಲ್ಲ. ನೀನು ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕಾಗಿಲ್ಲ. ಭಾಗಶಃ ವಿಧೇಯತೆ ಸಾಕು. ಆದರೆ ದೇವರ ವಾಕ್ಯವು ಹೇಳುತ್ತದೆ, ಯೇಸುವು ಎರಡನೇ ಸಲ ಬರುವಾಗ ಅವರನ್ನು ದೇವರ ವಾಕ್ಯವೆಂದು ಕರೆಯಲ್ಪಡುವುದು, ಯೇಸು ಎಂದು ಕರೆಯುವುದಿಲ್ಲ. ಪ್ರಕಟಣೆಯ ಪುಸ್ತಕ ಹೇಳುತ್ತದೆ, ಎರಡನೇ ಸಲ ಬರುವಾಗ ದೇವರ ವಾಕ್ಯ ಎಂದು ಕರೆಯಲ್ಪಡುವನು. ಆಮೇನ್. ದೇವರ ವಾಕ್ಯವು ಇಬ್ಬಾಯಿಯ ಕತ್ತಿಯಾಗಿದೆ. ಹೌದು, ಕತ್ತಿಯು ತುಂಡರಿಸಿ ಬೇರ್ಪಡಿಸುತ್ತದೆ, ಸರಿಯಲ್ಲವೇ? ಆಮೇನ್. ಕತ್ತಿಯು ಕೇವಲ ತುಂಡರಿಸಿ ಬೇರ್ಪಡಿಸುತ್ತದೆ, ಅರ್ಥವಾಯಿತಲ್ಲವೇ? ಆಮೇನ್. ಪ್ರತಿಯೊಂದು ಅಸತ್ಯದ ಆಶ್ರಯವು ಮನಸ್ಸಿನಲ್ಲಿ ಶತ್ರು ಕಟ್ಟಿದ ಪ್ರತಿಯೊಂದು ಭದ್ರಕೋಟೆ. ಮನುಷ್ಯ ಯೋಚನೆಯಲ್ಲಿ ಕಟ್ಟಿದವುಗಳನ್ನು ಸುಳ್ಳಿನ ಆಶ್ರಯಗಳಾಗಿವೆ. ಹೌದು, ಮತ್ತು ಅವುಗಳು ಜನರನ್ನು ಬಾಗಿಲಿನ ಒಳಗೆ ಬಂಧಿತರನ್ನಾಗಿಸುತ್ತದೆ. ಅದು ವಂಚನೆಯ ಬಾಗಿಲು ಅಥವಾ ಸುಳ್ಳಿನ ಬಾಗಿಲಾಗಿರಬಹುದು, ಬೇರೆ ಯಾವುದೇ ಬಾಗಿಲಾಗಿರಬಹುದು. ಹೌದು, ಅವುಗಳು ಜನರನ್ನು ಬಂಧಿತರನ್ನಾಗಿಸುತ್ತವೆ. ದೇವರ ವಾಕ್ಯವು ಹೇಳುತ್ತದೆ, ನೀರು ಉಕ್ಕಿ ಹರಿಯುವಾಗ ಪ್ರತಿಯೊಂದು ಸುಳ್ಳಿನ ಆಶ್ರಯದ ಮೇಲೆ ಹರಿಯುತ್ತದೆ. ವೈರಿಯು ಅಥವಾ ಕತ್ತಲೆಯ ರಾಜ್ಯವು ಎಷ್ಟರವರೆಗೆ ವಂಚಿಸಲು ಸಾಧ್ಯವೋ ಅಲ್ಲಿಯವರೆಗೆ ಮಾತ್ರ ಬಂಧನದಲ್ಲಿಡುತ್ತದೆ. ಎಲ್ಲಿಯವರೆಗೆ ಸುಳ್ಳು ಅಥವಾ ಅಸತ್ಯ ಮನಸ್ಸಲ್ಲಿರುವವರೆಗೆ ಅದನ್ನು ಭದ್ರಕೋಟೆ ಎಂದು ಕರೆಯುತ್ತೇವೆ. ಸ್ವಾಭಾವಿಕವಾಗಿ ಹೇಳುವುದಾದರೆ ದಾವೀದ ರಾಜನು ಭದ್ರಕೋಟೆಗಳನ್ನು ಕಟ್ಟಿದನು, ಅವನನ್ನೇ ಕಾಪಾಡಲು, ಸರಿಯಲ್ಲವೇ? ಹೌದು, ಶತ್ರುಗಳು ದಾಳಿ ಮಾಡಲು ಬರುವಾಗ ಅವನು ಅದರಲ್ಲಿ ಆಶ್ರಯಿಸುತ್ತಿದ್ದನು. ಅದೇ ರೀತಿ ಶತ್ರು ಭದ್ರಕೋಟೆಗಳನ್ನು ಕಟ್ಟುತ್ತಾನೆ ಮತ್ತು ಅಲ್ಲಿರುತ್ತಾನೆ. ಅವನು ಯಾವುದನ್ನು ಉಪಯೋಗಿಸುತ್ತಾನೆ? ಅವನು ಸುಳ್ಳನ್ನು ತನ್ನ ಅಡಗುತಾಣವಾಗಿ ಉಪಯೋಗಿಸುತ್ತಾನೆ. ವಂಚನೆ ಮತ್ತು ಸುಳ್ಳು ಅವನ ಅಡಗುತಾಣಗಳು. ಎಲ್ಲಿಯವರೆಗೆ ಮನುಷ್ಯನು ಆ ಸುಳ್ಳನ್ನು ನಂಬುತ್ತಾನೆ ಅಲ್ಲಿಯವರೆಗೆ ಅವನು ಬಂಧಿತನಾಗಿರುತ್ತಾನೆ. ಆಮೇನ್. ಕೆಲವು ದಿನಗಳ ಹಿಂದೆ ನನಗೆ ತುಂಬ ಹತ್ತಿರದರಾಗಿದ್ದವನು ಅವರು ಹೇಳಿದರು, ದೇವರು ಅಷ್ಟು ಪ್ರೀತಿಯ ದೇವರು, ಕೊನೆಗೆ ಎಲ್ಲರನ್ನೂ ರಕ್ಷಿಸುವುದಿಲ್ಲವೆಂದು ನೀನು ಭಾವಿಸುತ್ತೀಯಾ? ಅದಕ್ಕೆ ನಾನು ಹೇಳಿದೆ, ಹಾಗಾದರೆ ಯೇಸು ಯಾಕೆ ಬಂದು ಸಾಯಬೇಕಿತ್ತು? ದೇವರು ಪ್ರೀತಿ ಆದ ಕಾರಣ ಎಲ್ಲ ಜನರನ್ನು ರಕ್ಷಿಸಲು, ಅಥವಾ ಈ ದೇವರು ಕೆಲವರನ್ನು ರಕ್ಷಿಸಿ ಬೇರೆಯವರನ್ನು ಶಿಕ್ಷಿಸ್ತಾನೋ ಎಂದು. ಅದಕ್ಕೆ ನಾನು ಹೇಳಿದೆ, ಸರಿ, ದೇವರು ಅಷ್ಟೇ ಪ್ರೀತಿಯುತರಾದರೆ ಅವರು ಯಾಕೆ ತನ್ನ ಒಬ್ಬನೇ ಮಗನನ್ನು ಕಳುಹಿಸಿದ? ನಿನ್ನ ಪ್ರಕಾರ ಯೇಸುವಿನ ಅಗತ್ಯ ಇಲ್ಲದೆ ಇಡೀ ಪ್ರಪಂಚವು ರಕ್ಷಣೆ ಹೊಂದುವುದಾದರೆ ಯೇಸು ಯಾಕೆ ಬಂದು ಕಷ್ಟವನ್ನು ಸಹಿಸಿ ಶಿಲುಬೆಯ ಮರಣವನ್ನು ಅನುಭವಿಸಬೇಕಿತ್ತು? ಹೌದು, ಅವನಲ್ಲಿ ಒಂದು ಸುಳ್ಳು ಆಶ್ರಯ ಪಡೆದಿದೆ ಮತ್ತು ಅವನು ಅದನ್ನು ನಂಬಿದ. ಅದು ಕೇವಲ ಒಂದೇ ಮಾತು, ದೇವರು ಪ್ರೀತಿ ಸ್ವರೂಪನೆಂದು, ಜನರನ್ನು ಶಿಕ್ಷಿಸದೆ ಬಿಟ್ಟು ಬಿಡುವುದು. ಹಾಗಾದರೆ ನ್ಯಾಯದ ದೇವರು
ಎಲ್ಲಿದ್ದಾರೆ? ಹೌದು, ದೇವರು ಪ್ರೀತಿ ಸ್ವರೂಪಿ ದೇವರು. ಆದರೆ ನ್ಯಾಯ ಎಲ್ಲಿದೆ? ದೇವರು ದಯಾಳುವಾಗಿದ್ದಾನೆ, ಆದರೂ ಅವರೊಬ್ಬ ನ್ಯಾಯಾಧಿಪತಿಯಾಗಿದ್ದಾನೆ. ಅವರು ಬ್ರಹ್ಮಾಂಡದ ನ್ಯಾಯಾಧಿಪತಿ. ಮತ್ತು ಅವರು ಹೇಗೆ ಅನೀತಿವಂತನ ನ್ಯಾಯಾಧಿಪತಿಯಾಗುವುದು? ಹೌದು, ಅನೇಕ ಸಲ ಈ ಥರದ ಸುಳ್ಳುಗಳು ಮನುಷ್ಯನ ಹೃದಯದಲ್ಲಿ ಹೊಕ್ಕುತ್ತವೆ. ಅವನು ಮತ್ತೂ ಕೇಳಿದ, ನಾನು ಸತ್ತ ಮೇಲೆ ಜನರು ನನಗೋಸ್ಕರ ಪ್ರಾರ್ಥನೆ ಮಾಡಿದರೆ ನಾನು ರಕ್ಷಣೆ ಹೊಂದುವುದಿಲ್ಲವೋ? ನಾನು ಹೇಳಿದೆ, ಬೈಬಲ್ ಹೇಳುತ್ತದೆ ಇವತ್ತಿನ ದಿನ ರಕ್ಷಣೆಯನ್ನು ಹೊಂದುವ ದಿನವೆಂದು. ನಿನಗೆ ಇವತ್ತು ಈ ದಿನ ಇರುವುದು ನೀನು ಈ ಭೂಮಿಯಲ್ಲಿರುವವರೆಗೆ. ಬೈಬಲ್ ಹೇಳುತ್ತದೆ ಈ ದಿನ ನಿನ್ನ ರಕ್ಷಣೆಯ ದಿನ. ನೀನು ಈ ಭೂಮಿಯಲ್ಲಿರುವವರೆಗೆ ಮಾತ್ರ ಇವತ್ತು ಇರುವುದು. ನೀನು ಸತ್ತ ಮೇಲೆ ಎಲ್ಲವೂ ನಿನ್ನೆಯದು. ನಿನಗೆ ಇವತ್ತೆಂಬುದೇ ಇಲ್ಲ. ಹೌದು, ಆದುದರಿಂದ ಹೇಗೆ ಬೇರೊಬ್ಬರು ನಿನಗೋಸ್ಕರ ಪ್ರಾರ್ಥಿಸಿ ಸಹಾಯ ಮಾಡಬಹುದು? ಅದೊಂದು ಸುಳ್ಳು ವೈರಿಯು ಅವನ ಮನಸ್ಸಲ್ಲಿ ಹಾಕಿತ್ತು. ಅದೊಂದು ಆಶ್ರಯವಾಗಿದೆ, ಸರಿಯಲ್ಲವೇ? ಸುಳ್ಳಿನ ಆಶ್ರಯವು ಜನರ ಮನಸ್ಸಲ್ಲಿ ಭದ್ರಕೋಟೆಗಳಾಗಿವೆ. ಅವುಗಳು ಅವರನ್ನು ಸತ್ಯದ ಕಡೆಗೆ ಬರದಂತೆ ತಡೆಯುತ್ತವೆ. ಆಮೆನ್. ನೀವು ಯಾವಾಗ ನಿಮ್ಮ ಮನಸ್ಸಲ್ಲಿದ್ದ ಭದ್ರಕೋಟೆಗಳನ್ನು ಗುರುತಿಸಿಕೊಂಡಾಗ ಯಾವುದೇ ರೀತಿಯಲ್ಲಿರಬಹುದು, ಒಂದು ಭದ್ರಕೋಟೆ, ಒಂದು ಸುಳ್ಳು, ಅದನ್ನು ಹೇಗೆ ಮುರಿಯುವುದು? ದೇವರ ವಾಕ್ಯದ ಸತ್ಯದಿಂದ, ಸುವಾರ್ತೆಯ ಸತ್ಯದಿಂದ. ಹೌದು, ನಿನ್ನ ವಾಕ್ಯದ ಪ್ರವೇಶದಿಂದ ಅದು ಬೆಳಕನ್ನು ತರುತ್ತದೆ. ಕತ್ತಲೆಯು ಬೆಳಕನ್ನು ಗ್ರಹಿಸಲಾರದು. ಯಾವಾಗ ದೇವರ ವಾಕ್ಯ ಒಳಗೆ ಸೇರುತ್ತದೆಯೋ ಆವಾಗ ಅದು ಎಲ್ಲ ಸುಳ್ಳನ್ನು ಹೋಗಲಾಡಿಸುತ್ತದೆ. ಕತ್ತಲೆಯ ರಾಜ್ಯವು ಅಡಗಿಕೊಳ್ಳಲು ಪ್ರಯತ್ನಿಸುತ್ತದೆ, ಸರಿಯಲ್ಲವೇ? ಆಮೆನ್. ತಿಳಿದುಕೊಳ್ಳುವುದು, ಗುರುತಿಸಿಕೊಳ್ಳುವುದು, ಶತ್ರು ಕಟ್ಟಲು ಪ್ರಯತ್ನ ಮಾಡುವ ಎಲ್ಲ ಭದ್ರಕೋಟೆಗಳನ್ನು ನಿಮ್ಮ ಮನಸ್ಸಲ್ಲಿ. ದೇವರ ವಾಕ್ಯವು ಅವುಗಳನ್ನು ಬಹಿರಂಗಗೊಳಿಸಲು ಪ್ರಯತ್ನಿಸುತ್ತದೆ. ದೇವರ ಆತ್ಮವು ಆ ಸುಳ್ಳುಗಳ ಆಶ್ರಯತಾಣದಲ್ಲಿ ಹರಿಯುತ್ತದೆ, ನಿಮ್ಮನ್ನು ಸ್ವತಂತ್ರಗೊಳಿಸುತ್ತದೆ. ಹೇಗೆ ನೀರಿನ ಪ್ರವಾಹವು ಎಲ್ಲ ಕಡೆಗಳಲ್ಲಿ ಉಕ್ಕಿ ಹರಿಯುತ್ತದೆ, ಅದೇ ರೀತಿ. ಆಮೆನ್. ಅದು ದೇವರಾತ್ಮವು ನಮ್ಮ ಒಳಗೆ ಚಲಿಸಿ ಎಲ್ಲ ಮರೆಯಾದ ಸ್ಥಳಗಳನ್ನು ಬಹಿರಂಗಗೊಳಿಸುತ್ತವೆ ಮತ್ತು ನಾಶ ಮಾಡುತ್ತವೆ. ನಿಮ್ಮ ಮನಸ್ಸನ್ನು ನವೀಕರಿಸುತ್ತದೆ. ದೇವರ ವಾಕ್ಯವು ಹೇಳುತ್ತದೆ, ದೇವರ ವಾಕ್ಯದ ಮುಖಾಂತರ ನಿಮ್ಮ ಮನಸ್ಸನ್ನು ನವೀಕರಿಸಿರಿ. ದೇವರ ವಾಕ್ಯದ ಮುಖಾಂತರ ಯಾವಾಗ ನಿಮ್ಮ ಮನಸ್ಸನ್ನು ನವೀಕರಿಸ್ತೀರಿ, ನಿಮ್ಮಲ್ಲಿ ಮರೆಮಾಚಿಕೊಂಡಿರುವ ಎಲ್ಲ ಸುಳ್ಳುಗಳು ನಾಶವಾಗುತ್ತವೆ. ಆಮೆನ್. ಕೀರ್ತನೆ 18 ವಾಕ್ಯ 2. ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು ಮತ್ತು ನನ್ನ ದುರ್ಗವೂ ಆಗಿದ್ದಾನೆ. ಆಮೆನ್. ದಾವೀದನು ಹೇಳುತ್ತಾನೆ, ನಾನು ಭದ್ರಕೋಟೆಯಲ್ಲಿ ಅಡಗಿರುತ್ತೇನೆ. ಅವರು ನನ್ನ ದೇವರು ಮತ್ತು ಅವರು ನನ್ನ ಆಶ್ರಯಗಿರಿಯೂ ಆಗಿದ್ದಾರೆ. ಹೌದು, ನಾನು ಅವರಲ್ಲಿ ಆಶ್ರಯವನ್ನು ಪಡೆಯುತ್ತೇನೆ. ಅವರೇ ನನ್ನ ಗುರಾಣಿಯು, ನನ್ನ ಬಂಡೆ, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವೂ ಆಗಿದ್ದಾನೆ. ದಾವೀದನು ಹೇಳುತ್ತಾನೆ, ನಾನು ಅವನಲ್ಲಿ ನನ್ನ ಆಶ್ರಯವನ್ನು ಪಡೆಯುತ್ತೇನೆ. ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು
ಮತ್ತು ನನ್ನ ದುರ್ಗವೂ ಆಗಿದ್ದಾನೆ. ಹಾಲೆಲೂಯ. ಅವರು ನನ್ನ ರಕ್ಷಣೆಯ ಕೊಂಬು, ನನ್ನ ಆಶ್ರಯ ದುರ್ಗವೂ ಆಗಿದ್ದಾನೆ. ಕೀರ್ತನೆಗಾರನು ಹೇಳುತ್ತಾನೆ, ಅವರೇ ನನ್ನ ಬಂಡೆ, ಆಶ್ರಯ ದುರ್ಗವೂ ಗುರಾಣಿಯೂ ಆಗಿದ್ದಾನೆ. ಅವರು ನನ್ನ ಭದ್ರಕೋಟೆ. ಹಾಲೆಲೂಯ. ದೇವರ ವಾಕ್ಯಕ್ಕೆ ಅವಕಾಶ ಮಾಡಿಕೊಡಬೇಕು. ನಿಮ್ಮ ಮನಸ್ಸಿನಲ್ಲಿದ್ದ ಭದ್ರಕೋಟೆಗಳನ್ನು ಬಹಿರಂಗಪಡಿಸಲು. ಭಯದಿಂದ, ನಿರಾಶೆಯಿಂದ, ಅಪಧೈರ್ಯದಿಂದ, ನಿರುತ್ಸಾಹದಿಂದ ಬೇರೆ ಬೇರೆ ರೀತಿಯಲ್ಲಿ ಜನರು ತಮ್ಮ ಜೀವನದಲ್ಲಿ ಹಾದು ಹೋಗುತ್ತಾರೆ. ಅವುಗಳು ಭದ್ರಕೋಟೆಯನ್ನು ಕಟ್ಟುತ್ತವೆ. ಆಮೇನ್. ಈ ಭದ್ರಕೋಟೆಗಳು ಜನರು ಸಂಪೂರ್ಣ ಸ್ವಾತಂತ್ರ್ಯಕ್ಕೆ ಬರುವುದನ್ನು ತಡೆಯುತ್ತವೆ. ದೇವರ ವಾಕ್ಯವು ಹೇಳುತ್ತದೆ, ಎಲ್ಲಿ ದೇವರಾತ್ಮವಿದೆಯೋ ಅಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವಿದೆ. ಹೌದು, ಒಬ್ಬನ ಕಾಲಿಗೆ ಒಂದು ಉದ್ದದ ಹಗ್ಗವನ್ನು ಕಟ್ಟಿರಬಹುದು. ಅದರ ಜೊತೆಗೆ ಅವನು ನಡೆಯಬಹುದು, ಕುಣಿಯಬಹುದು. ಆದರೆ ಅದು ಒಂದು ಮಿತಿಯೊಳಗೆ. ಆ ಮಿತಿಯನ್ನು ದಾಟಿ ಅವನು ಮುಂದುವರಿಯಲು ನೋಡಿದರೆ ಆ ಹಗ್ಗವು ಅವನನ್ನು ತಡೆಯುತ್ತದೆ. ಅವನಿಗೆ ಅದಕ್ಕಿಂತ ಮುಂದೆ ಹೋಗಲು ಸಾಧ್ಯವಿಲ್ಲ. ಅವನಿಗೆ ಮಿತಿ ಉಂಟು. ಹೌದು, ಆ ಹಗ್ಗದ ಉದ್ದದಷ್ಟೇ ಅವನ ಮಿತಿ. ಅಲ್ಲಿ ಸ್ವತಂತ್ರ ಉಂಟು, ಆದರೆ ಅದಕ್ಕೆ ಮಿತಿಯುಂಟು. ಅದು ಸಂಪೂರ್ಣ ಸ್ವತಂತ್ರವಲ್ಲ. ಅನೇಕ ಸಲ ಜನರು ಈ ಕಾಲಿಗೆ ಹಗ್ಗ ಕಟ್ಟಿದ ಮನುಷ್ಯನ ಹಾಗೆ ಅವನು ಆಚೀಚೆ ನಡೆದಾಡುತ್ತಾನೆ. ಆದರೆ ಎಲ್ಲ ಕಡೆಯಲ್ಲಿ ನಡೆಯಲು ಅವನಿಗೆ ಕೆಲವು ಮಿತಿಯೊಳಗೆ ಇರಬೇಕಾಗುತ್ತದೆ. ಅದಕ್ಕಿಂತ ಜಾಸ್ತಿ ಮುಂದುವರಿದರೆ ಅದು ಅವರನ್ನು ಹಿಂದಿಟ್ಟುಕೊಳ್ಳುತ್ತದೆ. ಆಮೇನ್. ದೇವರಾತ್ಮವು ಈ ಸುಳ್ಳುಗಳನ್ನು ಬಹಿರಂಗಗೊಳಿಸುತ್ತದೆ. ಶತ್ರುವು ನಿಮ್ಮಲ್ಲಿ ಕಟ್ಟಿದ ಆ ಭದ್ರಕೋಟೆಗಳನ್ನು, ನಿಮ್ಮ ಪಾದಗಳನ್ನು ಬಾಗಿಲಿನ ಹಿಂದೆ ಹಿಡಿದಿಟ್ಟುಕೊಂಡಿದ್ದವುಗಳನ್ನು, ದೇವರ ವಾಕ್ಯವು ಹೇಳುತ್ತದೆ, ನಿಮ್ಮ ಬಾಗಿಲುಗಳನ್ನು ಎತ್ತಿ ಹಿಡಿಯಿರಿ, ಯಾಕೆಂದರೆ ದೇವರ ಮಹಿಮೆಯು ನಿಮ್ಮಲ್ಲಿ ಪ್ರವೇಶಿಸಲಿ. ನಿಮ್ಮ ತಲೆಯನ್ನು ಎತ್ತಿ ಹಿಡಿಯಿರಿ, ಓ ಬಾಗಿಲುಗಳೇ, ಮಹಿಮೆಯ ರಾಜನು ಪ್ರವೇಶಿಸಲಿ. ಆಮೆನ್. 2 ಅರಸು ಅಧ್ಯಾಯ 25 ವಾಕ್ಯ 27-30. ಎವಿಲ್ಮೆರೋದಕನು ತಾನು ಪಟ್ಟಕ್ಕೆ ಬಂದ ಮೊದಲನೆಯ ವರ್ಷದಲ್ಲಿ, ಅಂದರೆ ಯೆಹೂದದ ಅರಸನಾದ ಯೆಹೋಯಾಕೀನನು ಸೆರೆಯಾಗಿದ್ದ 37ನೆಯ ವರ್ಷದ 12ನೆಯ ತಿಂಗಳಿನ 27ನೆಯ ದಿನದಲ್ಲಿ ಯೆಹೋಯಾಕೀನನನ್ನು ಕಟಾಕ್ಷಿಸಿ ಅವನನ್ನು ಸೆರೆಮನೆಯಿಂದ ಬಿಡಿಸಿ ಅವನನ್ನು ಅಭಿವೃದ್ಧಿಗೆ ತಂದನು. ಯೆಹೂದದ ಅರಸನಾದ ಯೆಹೋಯಾಕೀನನು ಯೆಹೂದದ ಅರಸ. ಯೆಹೂದ ಅಂದರೆ ಹೊಗಳುವುದು. ಯೆಹೂದ ಅರಸನು ಹೊಗಳಿಕೆಯ ಅರಸನು ಬಂಧನದಲ್ಲಿದ್ದಾನೆ. ಯೆಹೋಯಾಕೀನನು ಸೆರೆಯಲ್ಲಿದ್ದಾನೆ. ಕೇವಲ ಕೆಲವೇ ದಿನಗಳಿಗೆ ಅಲ್ಲ, 37 ವರ್ಷದ ಸೆರೆವಾಸ. ಕೆಟ್ಟ ಅರಸನು, ಬಬಿಲೋನನ್ನು ಆಳಲು ಬಂದವನು. ದೇವರು ಅವನನ್ನು, ಯೆಹೋಯಾಕೀನ ರಾಜನನ್ನು ತನ್ನ ತಲೆಯನ್ನು ಎತ್ತಿಡಲು ಉಪಯೋಗಿಸಿದನು. ಹೌದು, ಸೆರೆಮನೆಯ ಬಾಗಿಲುಗಳನ್ನು ತೆರೆದಿಡಲು. ಇಲ್ಲಿ ಯಾರೂ ಆಗಬಹುದು ದೇವರು ಉಪಯೋಗಿಸುವುದು. ದೇವರು ಯಾರನ್ನಾದರೂ ಉಪಯೋಗಿಸ್ತಾರೆ ಆ ಎತ್ತಿಡುವಿಕೆಯನ್ನು ಸಾಧಿಸಲು. ಹೌದು, ಇಲ್ಲಿ ದೇವರು ಒಬ್ಬ ಕೆಟ್ಟ ಅರಸನನ್ನು, ಬಬಿಲೋನಿನ ರಾಜನನ್ನು ಆರಿಸುತ್ತಾನೆ. ಈ ಅರಸನು ಯೆಹೂದ ರಾಜನಿಗೆ ಬಿಡುಗಡೆಯನ್ನು ಕೊಡುತ್ತಾನೆ. ಹೌದು, ಇಲ್ಲಿ ಯೆಹೂದ ರಾಜನ ತಲೆಯನ್ನು ಎತ್ತಿಡಲಾಯಿತು. ಸೆರೆಮನೆಯಿಂದ ಬಿಡುಗಡೆ ಕೊಟ್ಟರು. ದೇವರು ಬಬಿಲೋನಿನ ಕೆಟ್ಟ ರಾಜನನ್ನು ಉಪಯೋಗಿಸಿದನು. ದೇವರು ಯಾವುದೇ ಮನುಷ್ಯನನ್ನು
ನಿನ್ನ ಸ್ವಾತಂತ್ರ್ಯಕ್ಕೋಸ್ಕರ, ನಿನ್ನನ್ನು ಉನ್ನತಕ್ಕೆ ಏರಿಸೋಕ್ಕೋಸ್ಕರ ಉಪಯೋಗಿಸುತ್ತಾನೆ. ಆಮೆನ್. ಅಲ್ಲದೆ ಅವನೊಡನೆ ಪ್ರೀತಿಯಿಂದ ಮಾತನಾಡಿ ತನ್ನ ಸಂಗಡ ಬಾಬೇಲಿನಲ್ಲಿದ್ದ ಎಲ್ಲ ಅರಸುಗಳಲ್ಲಿ ಅವನಿಗೆ ಉನ್ನತ ಸ್ಥಾನವನ್ನು ಕೊಟ್ಟನು. ಈ ಕೆಟ್ಟ ರಾಜನು ಪ್ರೀತಿಯಿಂದ ಮಾತಾಡಿದನು. ದೇವರ ಒಲವು, ದೇವರ ಅನುಗ್ರಹ, ದೇವರ ಸಮಯವು ನಿಮಗೋಸ್ಕರವಿರುವಾಗ ಆ ಸಮಯದಲ್ಲಿ ನಿಮ್ಮ ಶತ್ರುವು ನಿಮ್ಮಲ್ಲಿ ಪ್ರೀತಿಯಿಂದ ಮಾತಾಡುತ್ತಾನೆ. ಆಮೆನ್. ಎವಿಲ್ಮೆರೋದಕನು ಯೆಹೋಯಾಕೀನನ ಸೆರೆಯ ಬಟ್ಟೆಗಳನ್ನು ತೆಗೆದುಹಾಕಿ ಜೀವದಿಂದಿರುವವರೆಗೂ ಅರಸನ ಪಂಕ್ತಿಯಲ್ಲಿ ಊಟ ಮಾಡಿದನು. ಹೌದು, ಯೆಹೋಯಾಕೀನ್ ಸೆರೆವಾಸಿ ಬೇರೆಲ್ಲ ಅರಸರುಗಳಿಗಿಂತ ಉನ್ನತ ಸ್ಥಾನವನ್ನು ಕೊಡುತ್ತಾನೆ. ಬೇರೆಲ್ಲ ಅರಸರುಗಳಿಗಿಂತ ಅವನ ಸಿಂಹಾಸನವನ್ನು ಉನ್ನತಕ್ಕೇರಿಸುತ್ತಾನೆ. ಯಾರು ಅವನ ಜೊತೆಯಲ್ಲಿದ್ದಾರೋ ಅವರಿಗಿಂತ ಉನ್ನತಕ್ಕೇರಿಸುತ್ತಾನೆ. ದೇವರ ಒಲವು, ಅನುಗ್ರಹವು ನಿಮ್ಮಲ್ಲಿಗೆ ಬರುವಾಗ ಅವನು ನಿಮ್ಮನ್ನು ಮೇಲಕ್ಕೆತ್ತುತ್ತಾನೆ, ಉನ್ನತಕ್ಕೇರಿಸುತ್ತಾನೆ. ಹೌದು, ಯಾವ ಸೆರೆಯಲ್ಲಿ ನೀವು ಇದ್ದರೂ ಸಹ. ಆಮೆನ್. ಹಾಲೆಲೂಯ. ಅವನು ಬದುಕಿರುವವರೆಗೂ ಅವನಿಗೆ ಬೇಕಾಗುವ ಎಲ್ಲ ಪದಾರ್ಥಗಳು ಪ್ರತಿನಿತ್ಯವೂ ಅರಸನಿಂದಲೇ ಅವನಿಗೆ ಕೊಡಲಾಗುತ್ತಿತ್ತು. ಯಾರು ಅವನ ಬಟ್ಟೆಗಳನ್ನು ಬದಲಾಯಿಸಿದ್ದು? ಬಬಿಲೋನಿನ ಅರಸನು ಅವನ ಬಟ್ಟೆಗಳನ್ನು ಬದಲಾಯಿಸಿದನೋ? ಇಲ್ಲ. ಬಬಿಲೋನಿನ ಅರಸನು ಅವನನ್ನು ಬಂಧಮುಕ್ತಗೊಳಿಸಿದನು. ಯೆಹೋಯಾಕೀನ್ ಅರಸನು ಸೆರೆಮನೆಯ ತನ್ನ ಬಟ್ಟೆಗಳನ್ನು ಬದಲಾಯಿಸಬೇಕು. ದೇವರ ವಾಕ್ಯವು ಹೇಳುತ್ತದೆ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರಗಳು. ಹಾಲೆಲೂಯ. ಯಾರು ಸ್ತೋತ್ರವನ್ನು ಹೇಳಬೇಕು? ಆ ವ್ಯಕ್ತಿಯು ಸ್ತೋತ್ರವನ್ನು ಹೇಳಬೇಕು. ಹೌದು, ಕುಂದಿದ ಆತ್ಮವು ಹೇಗೆ ಒಬ್ಬನನ್ನು ಬಿಟ್ಟು ಹೋಗುತ್ತದೆ? ಆ ಭಾರವಾದ ಬಂಧನವು ಆ ಮನುಷ್ಯನನ್ನು ಹೇಗೆ ಬಿಟ್ಟು ಹೋಗುತ್ತದೆ? ಕೆಲವು ಜನರು ಹೇಳುತ್ತಾರೆ, ನಾನು ತುಂಬ ಕುಂದಿ ಹೋಗಿದ್ದೇನೆ. ಅದೆಲ್ಲವೂ ಸೆರೆಮನೆಯ ವಸ್ತ್ರಗಳು. ಹೌದು, ದೇವರ ವಾಕ್ಯವು ಹೇಳುತ್ತದೆ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ. ಅನೇಕ ಸಲ ಜನರು ತುಂಬ ಭಾರವುಳ್ಳ ಹೃದಯದವರಾಗಿರುತ್ತಾರೆ. ಅದು ಸೆರೆಮನೆಯ ಬಟ್ಟೆಯು ಅವರಲ್ಲಿರುತ್ತದೆ. ಈಗ ಯಾರು ಈ ಬಟ್ಟೆಯನ್ನು ಬದಲಾಯಿಸಬೇಕು? ಆ ವ್ಯಕ್ತಿಯು ಬದಲಾಯಿಸಬೇಕು. ಇಲ್ಲಿ ಯೆಹೋಯಾಕೀನನು ತನ್ನ ಬಟ್ಟೆಯನ್ನು ಬದಲಾಯಿಸಬೇಕು. ಯಾವಾಗ ನೀವು ಸ್ತುತಿಯ ಸ್ತೋತ್ರದ ಬಟ್ಟೆಗಳನ್ನು ಧರಿಸುತ್ತೀರೋ ಆವಾಗ ಆ ಕುಂದಿದ ವಸ್ತ್ರಗಳು ಕಳಚಿ ಬೀಳುತ್ತವೆ. ಯಾವಾಗ ನೀವು ಸ್ತುತಿಸಲು ಆರಂಭಿಸುವಾಗ ಸರಿಯಲ್ಲವೇ? ಹೌದು. ಯೆಶಾಯನ ಗ್ರಂಥ ಅಧ್ಯಾಯ 61 ವಾಕ್ಯ 3 ಹೇಳುತ್ತದೆ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ. ಯಾವಾಗ ನೀವು ಸೆರೆಮನೆಯಲ್ಲಿದ್ದೀರಿ ಎಂದು ಭಾವಿಸುತ್ತೀರಿ, ನಿಮ್ಮ ಮನಸ್ಸು ಹಿಂಸೆಗೆ ಒಳಗಾಗೋದು, ನಿಮ್ಮ ಮನಸ್ಸು ಭಾರವಾಗಿರುವಾಗ ನೀವು ನಿಮ್ಮ ಬಟ್ಟೆಗಳನ್ನು ಬದಲಾಯಿಸಬೇಕು. ಈಗ ನಿಮ್ಮ ನೆರೆಯವರಲ್ಲಿ ಹೇಳಿ, ನಿಮ್ಮ ಬಟ್ಟೆಗಳನ್ನು ಬದಲಾಯಿಸುವ ಸಮಯ. ಭಾರವಾದ ಹೃದಯದಿಂದ ಕುಳಿತುಕೊಳ್ಳಬೇಡಿ, ದುಃಖಿತರಾಗಬೇಡಿ. ನೀವು ನಿಮ್ಮ ಬಟ್ಟೆಗಳನ್ನು ಬದಲಾಯಿಸಬೇಕು. ಆಮೆನ್. ಯೆಹೋಯಾಕೀನನು ತನ್ನ ಬಟ್ಟೆಯನ್ನು ಬದಲಾಯಿಸಿದ. ಅರಸನು ಅವನನ್ನು ಸೆರೆಮನೆಯಿಂದ ಹೊರಗೆ ತಂದ ಅಷ್ಟೇ. ಯೆಹೋಯಾಕೀನನು ಬಟ್ಟೆಯನ್ನು ಬದಲಾಯಿಸಲು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಿತ್ತು.
ಅವನು ನಿರ್ಧಾರ ಮಾಡಿದ ನನ್ನ ಸೆರೆಮನೆಯ ಬಟ್ಟೆಯಲ್ಲಿ ನಾನು ಇರುವುದಿಲ್ಲವೆಂದು. ಹೌದು, ತುಂಬ ಜನರನ್ನು ದೇವರು ಕತ್ತಲೆಯಿಂದ ಬೆಳಕಿನೆಡೆಗೆ ತಂದಿದ್ದಾರೆ. ಆದರೆ ಅವರು ಇನ್ನೂ ಅದೇ ಸೆರೆಮನೆಯ ಬಟ್ಟೆಗಳಲ್ಲಿದ್ದಾರೆ. ಅಯ್ಯೋ, ನೀನು ನನ್ನ ಹಿಂದಿನ ದಿನಗಳನ್ನು ನೋಡಲಿಲ್ಲ, ಅವುಗಳು ತುಂಬ ಕೆಟ್ಟದಾಗಿದ್ದವು. ಸಹೋದರ, ನಾನು ಏನೆಲ್ಲ ಅನುಭವಿಸಿದ್ದೇನೆಂದು ನಿನಗೆ ಗೊತ್ತಿಲ್ಲ. ಹೌದು, ನೀವು ಇನ್ನೂ ಆ ಭೂತಕಾಲದ ಸೆರೆಯಲ್ಲಿದ್ದೀರಿ, ಸರಿಯಲ್ಲವೇ? ಆಮೆನ್. ಕುಂದಿದ ಮನಕ್ಕೆ ಪ್ರತಿಯಾಗಿ ಹೊಸ ಸ್ತೋತ್ರದ ವಸ್ತ್ರ. ನೀವಾಗಿ ನಿಮ್ಮ ಬಟ್ಟೆಗಳನ್ನು ಬದಲಾಯಿಸಬೇಕು. ಪುನಃ ಒಮ್ಮೆ ನಿಮ್ಮ ನೆರೆಯವರಲ್ಲಿ ಹೇಳುತ್ತೀರಾ, ನಿಮ್ಮ ಬಟ್ಟೆಯನ್ನು ಬದಲಾಯಿಸುವ ಸಮಯ. ಆಮೆನ್. ಕುಂದಿದ ಮನಕ್ಕೆ ಪ್ರತಿಯಾಗಿ ಹೊಸ ಸ್ತೋತ್ರದ ವಸ್ತ್ರ. ಹಾಲೆಲೂಯ. ಆಮೆನ್. Hallelujah. Every life in this place, we bring them under your blood and lordship, Lord. We thank you for every word that you spoke forth, Lord. Let it bear fruit in the lives of your people, Lord. Let it destroy every yokes of the enemy, every lies of the enemy be exposed and destroyed, Lord. May let every captive to be set free in the name of Jesus. May them experience freedom and liberty, freedom over their hearts and their minds, Lord, over every area of their lives, Father. We wash and we seal every life by your blood. Protect them and keep them as the apple of your eye. Hide them in the shadow of your wings, Lord. Let your blood continue to speak over every life in this place, Lord. Continue to uphold them by the power of your Spirit, Lord. In Jesus' name, amen. May the love of God the Father, may the peace of our Lord Jesus Christ, and the fellowship of the Holy Spirit be with you all. May He continue to bless and keep you. In Jesus' name, amen. Amen. Shalom.